ಕಾಲೋನಿ ಪ್ರಪಂಚ ಮುಮುಕ್ಷು ಜನರಲಾಗಿ ಅಧ್ಯಾತ್ಮ ಚರ್ಚಾ ಕರೋಮಿ ಬಹುಲೋಕತೆ ಮೇಳವೀತಿ ನಮಸ್ಕಾರ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ ಒಂದು ವರ್ಷದ ಮೇಲೆ ಆಯಿತು ಈ ಕೊರೋನಾದ ಒಂದು ಪ್ರಚಂಡವಾಗಿರ್ತಕ್ಕಂತಹ ವಾತಾವರಣದಲ್ಲಿ ಜೀವನವನ್ನು ಕಲಿಬೇಕಾಗಿ ಬಂದಿದೆ ಅಂತಂದಾಗ ಆ ಜೀವನವನ್ನು ವ್ಯರ್ಥ ಯಾಕೆ ಮಾಡಿಕೋಬೇಕು, ಕೊರೋನಾ ಕೋವಿಡ್ನ ಒಂದು ಆ ಒಂದು ಸೋಂಕು ರೋಗಕ್ಕೆ ನಾವು ಬಲಿಯಾಗುವುದು ಅಥವಾ ರೋಗ ನಮಗೆ ಆಗುವುದು, ಅದನ್ನು ನಿವಾರಿಸಿಕೊಳ್ಳುವುದು ಇತ್ಯಾದಿ ಜಗತ್ತಿನಾದ್ಯಂತ ನಡೆದೇ ಇದೆ. ಆದರೆ ಅದರಲ್ಲಿನೂ ಆರೋಗ್ಯ ದೃಷ್ಟಿಯಿಂದ ನಾವು ಸುರಕ್ಷಿತರಾಗಿರ್ತಕ್ಕಂಥವರಾದರೂ ಯಾರಿಗೆ ರೋಗ ಆಗಿ ಅವರು ಅನೇಕ ದಿನಗಳವರೆಗೆ ಅದರ ಒಂದು ಪೀಡೆಯನ್ನ ದುಃಖ ವೇದನೆಯನ್ನು ಅನುಭವಿಸಬೇಕಾಗಿ ಬರ್ತಾ ಇರ್ತಿತ್ತು, ಅವರು ಅದನ್ನು ಅನುಭವಿಸ್ತಾ ಇದ್ರು. ಆವಾಗಲೂ ಅವರು ಸಹಿತ ಆ ಸಮಯವನ್ನು ವ್ಯರ್ಥ ಮಾಡಿಕೋಬಾರದು ಅಂತ ತಿಳ್ಕೊಂಡು ಅವರು ಏನಾದರೂ ಒಂದು ಭಗವಂತನ ನಾಮಸ್ಮರಣೆ ಉಪಾಸನೆ ಮಾಡ್ತಾ ಇದ್ರು. ಅದರಂತೆ ಆ ರೋಗಕ್ಕೆ ಯಾವುದೇ ರೀತಿಯಾಗಿ ಆ ರೋಗದ ಪ್ರಭಾವಕ್ಕೆ ಒಳಗಾಗದೇ ಇರತಕ್ಕಂಥವರು ಬಹಳಷ್ಟು ಸಮಯವನ್ನ ಭಗವಂತನ ನಾಮಸ್ಮರಣೆಯಲ್ಲಿ ಉಪಾಸನೆಯಲ್ಲಿ ಅಥವಾ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಸಾಧನೆಯಲ್ಲಿ ತೊಡಗಿಸಿಕೊಂಡು ಬಂದಿರೋದನ್ನು ನೋಡಿದ್ರೆ ಇದು ನಿಜವಾಗಿಯೂ ನಮ್ಮೆಲ್ಲರ ಮೇಲೆ ಬಹಳ ದೊಡ್ಡ ಮಹಾರಾಜನ ಕೃಪಾ ಅಂತ ಹೇಳಬೇಕು. ಅದೇ ರೀತಿ ಸತ್ಸಂಗ, ಸ್ವಾಧ್ಯಾಯ, ಲೇಖನ, ರಾಮನಾಮ ಲೇಖನ, ಗ್ರಂಥ ಲೇಖನ ಇತ್ಯಾದಿಗಳಲ್ಲಿ ನಾವು ಈ ಸಮಯವನ್ನ ಬಹುಶಃ ಅನಿಸ್ತಾ ಏನು ಅಂದ್ರೆ ನಮ್ಮ ಆಯುಷ್ಯದಲ್ಲಿನೇ ಇಷ್ಟೊಂದು ನಾವು ಈ ಒಂದು ಆಧ್ಯಾತ್ಮಿಕ ಒಂದು ಸಾಧನೆಗಳಲ್ಲಿ ನಾವು ತೊಡಗಿರಲಿಲ್ಲ ಅಂತ ತಿಳ್ಕೊಂಡು ಅನಿಸ್ತದೆ. ಆ ದೃಷ್ಟಿಯಿಂದ ಈ ಸಮಯದಿಂದ ಒಂದು ಪ್ರಕಾರದಿಂದ ಅಷ್ಟೊಂದು ತಾಪದಾಯಕ ಆಗಿದ್ರು ಸಹಿತ ನಮ್ಮ ಜೀವನದಲ್ಲಿ ಇದು ನಿಜವಾಗಿಯೂ ಬಹಳ ಒಂದು ಅನುಕೂಲ ಆಯಿತು ಅನ್ನುವಂಥದ್ದು. ಒಳ್ಳೆದಾಯಿತು ಅಂತ ನಾವು ಹೇಳುವುದಿಲ್ಲ, ಆದರೆ ಅನಿವಾರ್ಯವಾಗಿ ಒದಗಿ ಬಂದಿರತಕ್ಕಂಥ ಈ ಸಮಯವನ್ನು ನಾವು ಸಾರ್ಥಕ ಮಾಡಿಕೊಂಡ್ವಿ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಯಾವುದೂ ರೀತಿ ಏನಿಲ್ಲ ಅಂದ್ರೆ ಅಭ್ಯಂತರ ಇಲ್ಲ. ಜಗತ್ತಿನಲ್ಲಿ ಮತ್ತು ಭಾರತದಲ್ಲಿ ಇದರ ಪ್ರಮಾಣ ಇನ್ನೂ ನಿನ್ನೆವರೆಗೂ ಚೂಚಾರ ಹೆಚ್ಚಾಗ್ತಾನೆ ಇದೆ. ಆದರೆ ಸುದೈವದಿಂದ ಕರ್ನಾಟಕದಲ್ಲಿ ಇದರ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ. ನಮ್ಗೆಲ್ಲರಿಗೂ ನಿಜವಾಗಿಯೂ ಮಾರುತಿಯ ಒಂದು ಹನುಮಂತನ ಅನುಗ್ರಹ ಆಗ್ತಾ ಇದೆ ಅಂತ ಅನಿಸ್ತದೆ. ಈಗ 5,000ಕ್ಕೂ ಕೆಳಗೆ ಬಂದಿದೆ. 50,000 ಮೇಲಿರ್ತಕ್ಕಂಥ ಈ ಸಂಖ್ಯೆ 5,000ಕ್ಕೂ ಕೆಳಗೆ ಬಂದಿದೆ. ಬಹಳಷ್ಟು ಜನರು ಪಾಪ ಕಾಲವಶರಾದರು, ಬಹಳಷ್ಟು ಜನರಿಗೆ ಜೀವ ಹಾನಿ ಆಯಿತು, ಬಹಳಷ್ಟು ಜನರು ಇದರಿಂದ ಬಹಳಷ್ಟು ಆರ್ಥಿಕ ಹಾನಿಯನ್ನು ಅನುಭವಿಸಿದರು, ದುಡ್ಡಿನ ಹಾನಿಯೂ ಬಹಳ ಪ್ರಮಾಣದಲ್ಲಿ ಆಯಿತು, ಆಸ್ಪತ್ರೆ ಖರ್ಚು ವಿಪರೀತವಾಗ್ತಾ ಇತ್ತು. ಆ ದೃಷ್ಟಿಯಿಂದ ಬಹಳಷ್ಟು ಹಣದ ಒಂದಿದು ಆಯಿತು. ಆದರೂ ಸಹಿತ ನಮಗೆ ಬಹಳಷ್ಟು ಪ್ರಮಾಣದಲ್ಲಿ ಗುಣ ಆಗಿದೆ. ಅರ್ಥಾತ್ ಗುಣ ಹೊಂದತಕ್ಕಂಥವ್ರ ಸಂಖ್ಯೆನೂ ಬಹಳಷ್ಟು ಪ್ರಮಾಣದಲ್ಲಿ ಇರುವುದರಿಂದಾಗಿ ನಿಜವಾಗಿಯೂ ಅದು ಒಂದು ಸಮಾಧಾನದ ವಿಷಯ. ಮತ್ತು ಇದು ಮುಗೀತು, ಇನ್ನೇನು ನಮ್ಮ ಉಪಾಸನಾಗೂ ಸಹಿತ ಅದ್ರ ಬಗ್ಗೆ ಇರ್ತಕ್ಕಂಥ ಹೆಚ್ಚಿನ ಒಲವು, ಆಗ್ರಹ, ಆಸಕ್ತಿ, ಅಭಿರುಚಿ ಇವುಗಳನ್ನು ನಾವು ಕಡಿಮೆ ಮಾಡಿಕೊಂಡು ಬಿಡಬೇಕು ಅನ್ನುವಂಥದ್ದು ಅತ್ಯಂತ ಒಂದು ಮಹಾಪ್ರಾರ್ಥನೆ. ನಾವು ಅದನ್ನು ಕಡಿಮೆ ಮಾಡ್ಕೋಬಾರದು. ಇದರೊಳಗೆ ಏನು ನಮ್ಗೆ ಅಭ್ಯಾಸ ಆಗಿದೆ, ಆ ಅಭ್ಯಾಸವನ್ನೇ ನಾವು ಪಾರ್ಶ್ವಭೂಮಿಯಾಗಿ ಇಟ್ಟುಕೊಂಡು, ಮೂಲ ಆಧಾರವಾಗಿ ಇಟ್ಟುಕೊಂಡು ನಾವು ಇನ್ನೂ ಹೆಚ್ಚಿನ ಸಾಧನೆ ಕಡೆಗೆ ಮುನ್ನಡೆಯಬೇಕು ಅನ್ನೋದೇ ನಮ್ಮ ಕಳಕಳಿ ಇರ್ತದೆ. ಈ ರೂಢಿಯನ್ನು ನಾವು ತಪ್ಪಿಸ್ಕೋಬಾರದು. ಈ ರೂಢಿಯನ್ನು ನಾವು ಉಪಯೋಗ ಮಾಡಿಕೊಂಡು ಭವಿಷ್ಯ ಜೀವನದಲ್ಲಿನೂ
ನಾವು ಈ ಒಂದು ಸಾಧನೆಯಲ್ಲಿ ತೊಡಗಬೇಕು ಅನ್ನುವಂಥ ನಮ್ಮ ಕಳಕಳಿ ಇದೆ. ನಾನು ಅದಕ್ಕೆ ನಿನ್ನೆ ಬೆಳಿಗ್ಗೆ ಡಾಕ್ಟರ್ ದತ್ತದಾರ್ ಜೊತೆಗೆ ಮಾತಾಡುವಾಗ ಹೇಳಿದ ಒಂದು ಮಾತು ಏನು ಅಂದರೆ, ನಮಗೆ ಈಗಾಗಲೇ ಒಂದು ವರ್ಷಗಳಿಂದ ಸುಮಾರು 14-15 ತಿಂಗಳಿಂದ ಸಮಾಜದಲ್ಲಿ ಬಹಳಷ್ಟು ಜನರಿಗೆ ತಮ್ಮ ಮನೆಗಳಲ್ಲಾದರೂ ಅಡ್ಡಿಯಿಲ್ಲ, ಕ್ವಾರಂಟೈನ್ ಆಗಿರ್ತಕ್ಕಂಥ ರೂಢಿಯಾಗಿದೆ. ತಮ್ಮ ಮನೆಗಳಲ್ಲಿ ಒಂದು ಪ್ರತ್ಯೇಕ ಕೋಣೆಯಲ್ಲಿ 1 ವಾರ 2 ವಾರ ಹೀಗೆ ಕ್ವಾರಂಟೈನ್ ಆಗಿರುವಂತಹ ರೂಢಿಯಾಗಿದೆ. ಮನೆ ಜನರ ಸಂಪರ್ಕದಿಂದಲೂ ದೂರ ಇರತಕ್ಕಂಥ ರೂಢಿಯಾಗಿದೆ. ಊಟ ಉಪಚಾರಗಳನ್ನು ಸಹಿತ ಪ್ರತ್ಯೇಕವಾಗಿ ನಾವೇ ನಮ್ಮ ಕೋಣೆಯಲ್ಲೇ ಮಾಡುವಂತಹದ್ದು ರೂಢಿಯಾಗಿದೆ. ಆದ್ರೆ ಈ ರೂಢಿಯನ್ನು ನಾವು ಏನ್ ಮಾಡಬಾರ್ದು, ಆರಾಮಾಯಿತು ಎಲ್ಲ ಆಯಿತು, ಇನ್ನು ಆ ರೂಢಿ ಅದರದೇ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ನಾವು ಮತ್ತೆ ಅದನ್ನ ಸಂಪೂರ್ಣ ಬಿಟ್ಟು ಬಿಡಬಾರ್ದು. ನಾನು ಅದನ್ನ ಹೇಳಿದ ಆ ಕ್ವಾರಂಟೈನ್ ಅದೇನೋ ನಮಗೆ ರೂಢಿಯಾಗಿದೆನೋ ಅಥವಾ ಕ್ವಾರಂಟೈನ್ ಅಂತ ನಮಗೆ ಪ್ರಕಾರದ ಕಲ್ಪನಾ ಬಂದದನೋ ಅದನ್ನ ನಾವು ಮತ್ತೊಂದು ಪ್ರಕಾರದಲ್ಲಿ ಉಪಯೋಗ ಮಾಡಿಕೊಳ್ಳಿ. ಯಾವ ಪ್ರಕಾರದಲ್ಲಿ ಅಂತಂದ್ರೆ ಸಾಧನೆಯ ಪ್ರಕಾರದಲ್ಲಿ. ನಾವೀಗ ಏನ್ ಮಾಡಬೇಕು ಅಂದ್ರೆ, ನಾವು ಹನುಮಾನ್ ಚಾಲೀಸ ಪಾಠ ಮಾಡುವ ದೃಷ್ಟಿಯಿಂದ ಅರ್ಥಾತ್ ಅದನ್ನ ನಾವು ಅನ್ನೋ ದೃಷ್ಟಿಯಿಂದ ನಾವು 7 ದಿವಸ ಏನದನ್ನು ಕ್ವಾರಂಟೈನ್ ಆಗಿರ್ತೀವಿ ಅಂತ ತಿಳ್ಕೊಂಡು ಅಂದು ಮನೆಯ ಜನರ ಸಂಪರ್ಕದಿಂದಲೂ ಸ್ವಲ್ಪ ಬದಿಗಿದ್ದು, ಅರ್ಥಾತ್ ಏನು ಅಂದ್ರೆ ಆದಷ್ಟು ಸೀರಿಯಸ್ ಆಗಿ ಅಂತಲ್ಲ, ನಾವು ಸಮಯವನ್ನ ಬಹಳಷ್ಟು ಅದನ್ನು ತೊಡಗಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು 5 ದಿವಸ 7 ದಿವಸ ಅಥವಾ 14 ದಿವಸ ನಾವು ಕ್ವಾರಂಟೈನ್ ಆಗಿರೋ ಪದ್ಧತಿ ಒಳಗನೆ ಹೆಚ್ಚಿನ ಸಮಯವನ್ನು ಹನುಮಾನ್ ಚಾಲೀಸ ಪಾಠ ಆಗಲಿ, ನಾಮಸ್ಮರಣೆ ಆಗಲಿ, ಜಪ ಆಗಲಿ, ಉಪಾಸನೆ ಆಗಲಿ, ಅದೇ ರೀತಿಯಾಗಿ ಗ್ರಂಥಗಳ ಪಾರಾಯಣ ಆಗಲಿ, ಪುಸ್ತಕಗಳನ್ನು ಓದೋದಾಗಲಿ ಅಥವಾ ಸತ್ಸಂಗ ಸ್ವಾಧ್ಯಾಯ ಇತ್ಯಾದಿಗಳಲ್ಲಿ ತೊಡಗಿಸುವ ದೃಷ್ಟಿಯಿಂದ ಅವಾಗ ಹೆಂಗೆ ನಮಗೆ ಅನಿವಾರ್ಯವಾಗಿ ಏನ ಕೆಲಸ ಇರಲಿ ಬಗೆಸಿರಲಿ ಎಷ್ಟೇ ಮಹತ್ವದ ಕೆಲಸ ಇದ್ರು ಸಹಿತ ನಮ್ಗೆ ಹೆಂಗೆ ಕ್ವಾರಂಟೈನ್ ಆಗಿರ್ಬೇಕಾಗಿ ಬರ್ತಿತ್ತು, ಅದು ನಮಗೆ ಅದು ಅಷ್ಟೊಂದು ಮಹತ್ವದ್ದು ಅಂತ ಅನಿಸ್ತಾ ಇದ್ದದ್ರಿಂದಾಗಿ ಅದು ನಮಗೆ ಬಹಳ ದೊಡ್ಡ ಒಂದು ಆಘಾತ ಆಗ್ತದೆ ಅನ್ನುವಂಥ ಭಾವದಿಂದ ನಾವು ಅದಕ್ಕಷ್ಟು ಮಹತ್ವ ಕೊಟ್ಟು ಕ್ವಾರಂಟೈನ್ ಆಗಿ ನಿಂತಿದ್ದೀವಿ ಅನ್ನೋ ಖರೆ. ಆದ್ರೆ ಇದು ಅಷ್ಟೇ ಮಹತ್ವದ ವಿಷಯ. ಈ ನಾವು ಈ ಜನ್ಮದಲ್ಲಿ ಇದನ್ನು ಮಾಡಿ ಏನಾದ್ರೂ ಭಗವಂತನ ಒಂದು ದಿವ್ಯವಾಗಿರ್ತಕ್ಕಂಥ ಭಾವ, ಅವನ ಒಂದು ದಿವ್ಯವಾದ ಅನುಭವ, ಅವನ ಪ್ರೇಮ, ಅವನ ಸಹವಾಸದ ಒಂದು ಸೂಕ್ಷ್ಮವಾದ ಅನುಭವ ಅವನ ಸಾನ್ನಿಧ್ಯದ ಭಾವವನ್ನು ನಾವು ಅನುಭವದಲ್ಲಿ ಪಡ್ಕೊಳ್ಳದೇ ಇದ್ರೆ ಮತ್ತು ನಾವು ಆಯುಷ್ಯ ತುಂಬ ಏನ ಮಾಡಿಕೊಳ್ಳದೆ ಅಂಥದ್ದನ್ನ ಪ್ರಪಂಚ ಮಾಡಿದ್ರೆ ಅದೆಲ್ಲ ಏನದಂದ್ರೆ ವ್ಯರ್ಥ. ಇದೇ ನಮ್ಮ ಜ್ಞಾನೇಶ್ವರಿ ಒಳಗಿನ 9ನೇ ಅಧ್ಯಾಯದ 427ನೇ ಓವಿ ಬರೆದು ಬಂದಿದೆ. 432 ಓವಿ ಏನು ಅಂದ್ರೆ ಅದರೊಳಗೆ ಬರೀತಾರೆ, ಮನುಷ್ಯ ಈ ಜೀವನದಲ್ಲಿ ಭಕ್ತಿ ಮಾಡಲಿಲ್ಲ ಅಂದ್ರೆ, ಅವನ ಅಭಕ್ತರಾಗಿದ್ರೆ ಅವನ ಏನು ಮಾಡಿದ್ರು ಅದು ಮಹಾಪಾಪದ ಅಂತ ಬರ್ತಾರೆ. ಅದ್ರ ಹೊರತಾಗಿ ಅವನು ಏನ ಮಾಡಿದ್ರು ಸಹಿತ ಏನದ ಅಂದ್ರೆ ಅದು ಅವನಿಗೆ ಏನಲ್ಲ ಅಂದ್ರೆ ಹಿತಕರವಾದದ್ದಲ್ಲ. ಆ ಭಕ್ತನ ಭಕ್ತಿ ಇರದೇ ಇರ್ತಕ್ಕಂಥವನ ಜೀವನಕ್ಕೆ ಅವ್ರ ಶಬ್ದದಾಗ ಹೇಳ್ಬೇಕು ಅಂದ್ರೆ ಬೆಂಕಿ ಹಚ್ಚಲಿ ಅಂತ ಬರ್ದಾರ. ಅರ್ಥಾತ್ ಏನು ಅಂದ್ರೆ ಆ ಜೀವನಕ್ಕೆ ಬೆಂಕಿ ಹಚ್ಚಲಿ ಅದು. ನಾವು ಮನೆ ಮಾತುಗಳಲ್ಲಿ ಮಾತಾಡ್ತೀವಿ, ಬೆಂಕಿ ಹಚ್ಚಲಿ ಅವರು ಅಂತ ತಿಳ್ಕೊಂಡು. ಆದ್ರೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ನಾನು ಅದಕ್ಕೆ ಏನ್ ಬರ್ತೀನಿ ಅಂದ್ರೆ, ಆ ಭಕ್ತಿ ಇಲ್ಲದ ಜೀವನಕ್ಕೆ ಧಿಕ್ಕಾರಿದೆ ಅಂತ. ಅರ್ಥಾತ್ ಏನು ಅಂದ್ರೆ ಭಗವಂತನ ಭಕ್ತಿ ಇಲ್ಲದೆ ಇರ್ತಕ್ಕಂಥ ಜೀವನ ಏನದ ಅಂದ್ರೆ ಧಿಕ್ಕಾರಿದೆ. ಅದಕ್ಕೆ ಉದಾಹರಣೆ ಹೇಳ್ತಾರೆ, ಒಂದು ವಿಶಾಲವಾದ ವೃಕ್ಷ ಇದೆ, ಅದು ತುಂಬಾ ಮುಳ್ಳಿವೆ. ಅರ್ಥಾತ್ ಏನು ಅಂದ್ರೆ ತುಂಬಾ ಮುಳ್ಳು. ಸಜ್ಜನರಾಗಲಿ ತಿಳುವಳಿಕೆ ಇದ್ದವರಾಗಲಿ ಅವರು ಏನ್ ಮಾಡೋದಿಲ್ಲ ಅಂದ್ರೆ ಅದ್ರ ಕೆಳಗ ನೆರಳಪ್ಪ ಇದ್ರ ಕೆಳಗೆ ಕೂಡು ಅಂತ ತಿಳ್ಕೊಂಡು ಕೂಡಂಗಿಲ್ಲ. ಯಾಕಂದ್ರೆ ಆ ಮುಳ್ಳನ ಹರಿರ್ತಾವ. ಹೆಂಗು ಹಂಗೆ ಏನದ ಅಂತ ತಿಳ್ಕೊಂಡು ಭಕ್ತಿಹೀನನ ಜೀವನ ಏನದನೋ ಆ ವಿಶಾಲವಾದ, ಅವನು ಎಷ್ಟು ಐಶ್ವರ್ಯ ಸಂಪನ್ನ ಆಗಿರ್ಲಿ, ಶ್ರೀಮಂತ ಆಗಿರ್ಲಿ, ಜಗತ್ನೊಳಗೆ ಪ್ರಸಿದ್ಧ ಆಗಿರ್ಲಿ, ಏನ ಆಗಿದ್ರು ಸಹಿತ ಅವನ ಜೀವನ ಹೆಂಗು ವ್ಯರ್ಥ ಅಂದ್ರೆ ಆ ಮುಳ್ಳಿನ ಗಿಡದ ಕೆಳಗೆ
ಮುಳ್ಳಿನ ಗಿಡ ಇದ್ದಂಗೆ, ಅದ್ರ ಕೆಳಗೆ ಯಾರಿಗೂ ಕೂಡ್ಲಿಕ್ಕೆ ಆಗಂಗಿಲ್ಲ, ಅದ್ರೊಳಗೆ ಹಣ್ಣಿಲ್ಲ, ಇದು ಇಲ್ಲ. ಅದೇ ರೀತಿಯಾಗಿ ಅವ್ರಂತ ಏನು ಅಂದ್ರೆ ಈ ಬೇವಿನ ವೃಕ್ಷದಲ್ಲಿ ಸಮೃದ್ಧಿಯಾಗಿ ಹಣ್ಣಾಗಿವೆ. ಆದ್ರೆ ಏನಂದ್ರೆ ಅವು ಕೇವಲ ಕಾಗಿಗಳಿಗೆ ಮಾತ್ರ ಏನು ಅಂದ್ರೆ ದೊಡ್ಡ ಸುಗ್ಗಿದ್ದಂಗೆ. ಅದರಿಂದ ಮನುಷ್ಯನಿಗೆ ಏನು ಹೆಂಗೆ ಉಪಯೋಗ ಇಲ್ಲೋ ಹಂಗ ಭಕ್ತಿಹೀನದ ಜೀವನ ಏನದನೋ ಅದು ಏನೂ ಉಪಯೋಗ ಇಲ್ಲದ್ದು. ಹಿಂಗ ಅನೇಕ ಉದಾಹರಣೆಗಳಿಂದ ಹೇಳ್ತಾ ಇದ್ದಾರೆ. ಆದ್ರಿಂದ ಏನದ ಅಂತಂದ್ರೆ ಒಂದು ಅರ್ಥಾತ್ ಏನು ಅಂತಂದ್ರೆ ಒಬ್ಬ ಕುರುಡನಿಗೆ ಅವನಿಗೆ ಗರುಡನಂಥ ರೆಕ್ಕೆ ಬಂದರೂ ಅವನಿಗೆ ಅವ್ನು ಏನು ಉಪಯೋಗ? ಆ ಗರುಡನಂಗೆ ಬಲಿಷ್ಠವಾಗಿರೋ ರೆಕ್ಕೆ ಬಂದ್ರೆ ಆ ಕುರುಡನಿಗೆ ಅವನು ಎಲ್ಲಾಗಲೇ ಹಾರ್ಲಿಕ್ಕೆ ಹೋಗಿ ಯಾವ್ದಾರ ಗಾಡಿಗೆ ಹಾಯು ಅರ್ಥಾತ್ ಏನು ಅಂತಂದ್ರೆ ಅವನು ವ್ಯರ್ಥ ಆಗಿ ಹೋಗ್ತದೆ. ಎಲ್ಲ ಶರೀರ ಸದೃಢ ಆದರೆ ಗಟ್ಟಿಮುಟ್ಟಿ ಅಂಗಾಂಗಗಳು ಅತಿ ಗಟ್ಟಿಮುಟ್ಟ್ಯವ, ದೃಢವ, ಸುಂದರ ಇದ್ದಾನೆ, ರೂಪ ಅರ್ಥಾತ್ ಎಲ್ಲ ಚಂದದ. ಬರೀ ಆ ದೇಹದಲ್ಲಿ ಪ್ರಾಣ ಇಲ್ಲದಿದ್ರೆ ಹೆಂಗ ಆ ದೇಹಕ್ಕೆ ಏನೂ ಮಹತ್ವ ಇಲ್ಲೋ ಹಂಗ ಮನುಷ್ಯನ ಜೀವನದಲ್ಲಿ ಭಕ್ತಿ ಇಲ್ಲ ಅಂದ್ರೆ ಅರ್ಥಾತ್ ಏನು ಅಂದ್ರೆ ಉಪಾಸನೆ ಇಲ್ಲ, ನಾಮಸ್ಮರಣೆ ಇಲ್ಲ, ಭಕ್ತಿ ಇಲ್ಲ ಅಂದ್ರೆ ಆ ಜೀವನ ಅತ್ಯಂತ ವ್ಯರ್ಥವಾದದ್ದು ಅನ್ನುವಂಥ ದೃಷ್ಟಿಯಿಂದ ಅನೇಕ ಉದಾಹರಣೆಗಳನ್ನು ಹೇಳ್ತಾರೆ. ಹೆಂಗೋ ಹಂಗೆ ಅಂತಂದ್ರೆ ಆ ರೀತಿಯಾಗಿ ನಮ್ಮ ಜೀವನ ವ್ಯರ್ಥವಾಗಿ ಹೋಗಬಾರದು ಅನ್ನೋ ದೃಷ್ಟಿಯಿಂದ ಇದೇ ಜನ್ಮದಲ್ಲಿ ನಾವು ಏನಾದರೂ ಭಕ್ತಿಯ ಸಾಧನೆಯನ್ನು ಮಾಡಬೇಕು. ಹೆಂಗೋ ಕ್ಷಣಕಷ್ಟೇವ ವಿದ್ಯಾ ಮಂತ್ರಂಚ ಸಾಧನೆ, ಕ್ಷಣಕಷ್ಟೇವ ಒಂದೊಂದು ಕ್ಷಣ ಒಂದೊಂದು ಕಣ ಸೇರಿಸಿ ನಾವು ಹೆಂಗೆ ವಿದ್ಯೆ ಮತ್ತು ಅರ್ಥಾತ್ ಐಶ್ವರ್ಯವನ್ನ ಸಂಪಾದನೆ ಮಾಡ್ತೀವೋ ಹಂಗೆ ನಾವು ಒಂದೊಂದು ಕ್ಷಣವನ್ನು ಭಗವಂತನ ಚಿಂತನೆಯಲ್ಲಿ ಹಾಕಿ ಆ ಒಂದು ಐಶ್ವರ್ಯವನ್ನು, ಆಧ್ಯಾತ್ಮಿಕ ಐಶ್ವರ್ಯವನ್ನ ಸಂಪಾದನೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆದ್ರಿಂದ ನಮ್ಮ ಕಲ್ಕಲಿ ಏನದ ಅಂದ್ರೆ ಈ ಒಂದು ಕ್ವಾರಂಟೈನ್ದಿಂದ ಅಥವಾ ಈ ಒಂದು ಕೋವಿಡ್ನ ಒಂದು ಇದರಿಂದ ವಾತಾವರಣದಿಂದ ನಾವು ಅತ್ಯಂತ ಏನು ಇದರೊಳಗಿಂದ ಹೊರಗೆ ಬಂದು ನಮ್ಗೆಲ್ಲರೂ ಜೀವನ ಅತ್ಯಂತ ಏನಾಗಲಿ ಅಂದ್ರೆ ಸುಖಮಯ ಆಗಲಿ, ಎಲ್ಲಾ ದೃಷ್ಟಿಯಿಂದಲೂ ನಿರೋಗಿ ಜೀವನ ಆಗಲಿ, ಅದರಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ಆಗಲಿ, ಇದೇ ನಮ್ದು ಹಾರೈಕೆ ಇದೆ, ಅಪೇಕ್ಷೆ ಇದೆ, ಕಲ್ಕಲಿ ಇದೆ. ಅದ್ರ ಜೊತೆಗೆ ನಮ್ಮ ಜೀವನದಿಂದ ಎಲ್ಲಾ ದೃಷ್ಟಿಯಿಂದಲೂ ಆರಾಮಾದಪ್ಪ, ಇನ್ನು ಅಗ್ದಿ ಕೊಂಡ್ಕೋತ ಜಿಕ್ಕೋತ ನಾವೇನು ಹೆಚ್ಚಿಗೆ ಪ್ರಪಂಚ ಮಾಡೋಣ, ಅದನ್ನು ತಿನ್ನೋಣ, ಇದನ್ನು ತಿನ್ನೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅದನ್ನು ನೋಡೋಣ, ಇದನ್ನು ನೋಡೋಣ, ಅಲ್ಲಿ ಅಡ್ಡಾಡೋಣ, ಇಲ್ಲಿ ಅಡ್ಡಾಡೋಣ ಅಂತ ಅನ್ನೋದಕ್ಕಿಂತನೂ ನಮಗೇನು ಈ ವರ್ಷಾನುಗಟ್ಟಲೆ ರೂಢಿಯಾಗಿರೋ ಸ್ವರ್ಥ ಮನೆಯಾಗ ಬಾಗ ಹಾಕೊಂಡು ಕೂಡೋದು, ಅದನ್ನ ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಬಹಳಷ್ಟು ಸಮಯವನ್ನ ಭಗವಂತನ ನಾಮಸ್ಮರಣೆಯಲ್ಲಿ, ಉಪಾಸನೆಯಲ್ಲಿ ಸದ್ಯದ ಮಟ್ಟಿಗೆ ಹನುಮಾನ್ ಚಾಲೀಸಾದಲ್ಲಿ ಕಲಿಯುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು, ಸಾಧನೆ ಮಾಡಬೇಕು. ನಮ್ಗೆ ಅದನ್ನೆಲ್ಲ ಯಾಕೆ ಮಾಡ್ಬೇಕಾಗಿದೆ ಅಂದ್ರೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ಬೇಕಾಗಿದೆ, ಸದ್ಗುರುಗಳ ಪ್ರೀತ್ಯರ್ಥವಾಗಿ ಮಹಾರಾಜನಿಗೆ ಸಂತೋಷ ಆಗಬೇಕು ಅಂತ ಮಾಡಬೇಕಾಗಿದೆ, ಭಗವಂತನಿಗೆ ಸಂತೋಷ ಆಗಬೇಕು ಅಂತ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಏನು ಅಂತಂದ್ರೆ ಅರ್ಥಾತ್ ಮಾರುತಿರಾಗಿ ಸಂತೋಷ ಆಗಬೇಕು ಅಂತ ಮಾಡಬೇಕಾಗಿದೆ. ಈ ಮೂರನ್ನೇ ನಮ್ಮ ದೈವತವನ್ನಾಗಿಟ್ಟುಕೊಂಡು ಸದ್ಗುರುಗಳು ರಾಮ, ಮಾರುತಿ ಇವರು ಮೂರು ಬೇರೆ ಅಲ್ಲ, ಒಂದೇ. ಅರ್ಥಾತ್ ಇದು ವಸ್ತುವಿನ ಮೂರು ಮುಖ ಅನ್ನೋ ಹಾಗೆ ಈ ಮೂರು ದೈವತವನ್ನ ನಮ್ಮ ಕಣ್ಣು ಮುಂದಿಟ್ಕೊಂಡು ಸಂತೋಷಕ್ಕಾಗಿ ನಾವು ಮಾಡಬೇಕು ಅನ್ನುವಂಥದ್ದು ಇವತ್ತು ಮುಂಜಾನೆ ಒಂದು ಪ್ರಸಂಗವನ್ನು ಬಳಸ್ತಾ ಇದ್ದೆ. ಪ್ರೇಮ ಅನ್ನೋದು ಹೆಂಗಿರ್ತದೆ ಮತ್ತು ಆ ಪ್ರೇಮಕ್ಕಾಗಿ ನಾವು ಏನಾದ್ರೂ ಹೆಂಗ್ ಮಾಡ್ಲಿಕ್ಕೆ ತಯಾರಾಗ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಇವತ್ತು ಮುಂಜಾನೆ ಬರೆಸಿದ್ದೆ. ಡಿಕ್ಟೇಷನ್ ಕೊಡುವಾಗ ನನಗೆ ಅದು ಭಾರಿ ಇದು ವಿಶೇಷ ಅನಿಸ್ತೀರು ಅಂತಂದ್ರೆ ಒಂದ್ಸಲ ಜಯಪ್ರಕಾಶ್ ನಾರಾಯಣ ಅವರು, ಅದೇ ರೀತಿಯಾಗಿ ಎಸ್.ಎಂ. ಜೋಶಿ ಅನ್ನೋರು. ಎಸ್.ಎಂ. ಜೋಶಿ ಅವ್ರದ್ದು ಪ್ರಸಂಗ ಬೇರೆ ಇದೆ, ಇನ್ನೂ ಒಂದು ಬೇರೆ ಪ್ರಸಂಗನೂ ಅವರು ಅದೇ ರೀತಿ ಪ್ರಸ್ತುತ ಇಲ್ಲ. ಆದ್ರೆ ಎಸ್.ಎಂ. ಜೋಶಿ ಅವರು ಗಾಂಧಿಯ ಒಂದು ಅನುಯಾಯಿಗಳು, ಇವರು ಮಹಾತ್ಮ ಗಾಂಧಿ ಅನುಯಾಯಿಗಳು ಜಯಪ್ರಕಾಶ್ ನಾರಾಯಣ ಅವರು ಇಬ್ರು ಏನದನ್ನು ಪಾಟ್ನಾದಿಂದ ಮುಂಬೈಗೆ ಟ್ರೈನ್ನಲ್ಲಿ ಬರ್ತಾ ಇದ್ರು. ರಾತ್ರಿ ಇಬ್ರು ಮಲ್ಕೊಂಡಿದ್ರು. ಎಸ್.ಎಂ. ಜೋಶಿ ಮ್ಯಾಲ ಮಲ್ಕೊಂಡಿದ್ರು, ಜಯಪ್ರಕಾಶ್ ನಾರಾಯಣ ಕೆಳಗೆ ಮಲ್ಕೊಂಡಿದ್ರು. ಆಮೇಲೆ ಮುಂಜಾನೆ ಬೇಗನೆ ಸ್ವಲ್ಪ ಎದ್ರು. ಆಮೇಲೆ ಜೋಶಿ ಅವರು ಎದ್ರು. ಆಮೇಲೆ ಎದ್ದು ಕೆಳಗೆ ನೋಡಿದ್ರು, ಜಯಪ್ರಕಾಶ್ ನಾರಾಯಣ ಅವರು ಜಪ ಮಾಡ್ಕೋತ ಕೂತಿದ್ರು. ಅವರಿಗೆ ವಸ್ತುತಃ ಏನಿದ್ದಿಲ್ಲ ಅಂದ್ರೆ ಜಪ, ನಾಮಸ್ಮರಣೆ, ದೇವರು, ಧರ್ಮ, ಜನರು ಇದ್ರೊಳಗೆ ಎಲ್ಲಷ್ಟು ವಿಶ್ವಾಸ ಇದ್ದಿದ್ದಿಲ್ಲ. ಅವರನ್ನು ಸ್ಪಷ್ಟವಾಗಿ ಹೇಳ್ತಿದ್ರು, ನಮ್ಮ ಜಪ ಇದ್ರೊಳಗೆ ಏನು ವಿಶ್ವಾಸ ಇಲ್ಲ ಅಂತ ಹೇಳ್ತಿದ್ರು. ಅವಾಗ ಜಪ ಮಾಡ್ಕೊಂಡು ಕೂತಿರೋದು ನೋಡಿ ಎಸ್.ಎಂ. ಜೋಶಿ ಅವರಿಗೆ ಆಶ್ಚರ್ಯ. ಅವ್ರು ಸಕಾಶ ಕೆಳಗಿಳಿದು
काय हो हे काय नवीन सुरू केला ಇನ್ನೇನು ಹೊಸ ಶುರು ಮಾಡಿದ್ರಿ ಅಂತ ತಿಳ್ಕೊಂಡು ಕೇಳಿ ಅಂದ ಕೂಡಲೇ ಅವ್ರಿಗೆ ಅವ್ರು ಹೇಳಿದ್ರು ಇಲ್ಲ ಜಪ ಮಾಡ್ಲಿಕ್ಕೆ ಹತ್ತೀನಿ ನಿಮ್ಗೆ ಇದ್ರೊಳಗೆ ವಿಶ್ವಾಸ ಇಲ್ಲ ಹೌದು ನನಗೆ ಇದ್ರೊಳಗೆ ಎಳ್ಳಷ್ಟು ವಿಶ್ವಾಸ ಇಲ್ಲ ಆದ್ರೆ ಯಾಕೆ ಮಾಡ್ಲಿಕ್ಕೆ ಹತ್ತೀನಿ ಅಂದ್ರೆ ನಾವು ಮದುವೆ ಆದ ಸ್ವಲ್ಪ ದಿವಸಕ್ಕನೆ ಮಹಾತ್ಮ ಗಾಂಧಿಯವರ ಕಡೆಗೆ ಬಂದ್ವಿ ಅರ್ಥಾತ್ ವರ್ಧಾಶ್ರಮದಲ್ಲಿ ಅವಾಗ ನಾನು ನನ್ನ ಹಿಂದಿಬ್ರು ಕೂಡಿ ಅವರಿಗೂ ಇನ್ನೂ ನಮ್ಮದು ಏನಾಗಿಲ್ಲ ವೈವಾಹಿಕ ಸಂಬಂಧ ಅನ್ನುವಂಥದ್ದು ಆಗಿದ್ದಿಲ್ಲ ಶಾರೀರಿಕ ಸಂಬಂಧ ಇನ್ನೂ ಆಗಿದ್ದಿಲ್ಲ ಅವಾಗ ನಾವು ಇಬ್ರು ಕೂಡಿ ನನ್ನ ಹಿಂದಿನೂ ಸಹಿತ ಅವ್ರ ಮುಂದೆ ಏನು ಸಂಕಲ್ಪ ಮಾಡಿದ್ವಿ ಅಂದ್ರೆ ನಾವಿಬ್ರು ಆಯುಷ್ಯ ತುಂಬ ಶಾರೀರಿಕ ಸಂಬಂಧವನ್ನು ಹೊಂದದೇ ನಾವು ಕೇವಲ ಅಣ್ಣ ತಂಗಿ ಹಂಗಿರ್ತೀವಿ ಅಂತ ಸಂಕಲ್ಪ ಮಾಡಿದ್ವಿ ಅಂದ್ರಿಂದ ನಾವಿಬ್ರು ಹಂಗೆ ಇದ್ದೀವಿ ಸಾಮಾನ್ಯ ಮದುವೆ ಆದಾಗಿದ್ರು ನಾವು ಹಿಂಗೆ ಇದ್ದೀವಿ ಆದ್ರೆ ನನಗೆ ಅಕ್ಕಿ ಬಗ್ಗೆ ಬಹಳ ಪ್ರೇಮ ಅನಿಸ್ತದೆ ನಾವಿಬ್ರು ಅಣ್ಣ ತಂಗಿ ಇದ್ದಂಗಿದ್ದೀವಿ ನನಗೆ ಇದ್ರೊಳಗೆ ಸ್ವಲ್ಪ ವಿಶ್ವಾಸ ಇಲ್ಲ ಆದ್ರೆ ಅಕ್ಕಿಗೆ ಅದ್ರ ಬಗ್ಗೆ ಬಹಳ ವಿಶ್ವಾಸ ಅದ ಆಕೆ ಯಾವಾಗಲೂ ದೀಪ ನಾಮಸ್ಮರಣೆ ಮಾಡ್ತಿರ್ತಾಳೆ ಆಕೆ ಬಹಳ ವಿಶ್ವಾಸ ಅದ ಆಕೆ ಏನಂತ ಒಂದ್ ದಿವಸ ನಿಮಗೆ ನನ್ನ ಬಗ್ಗೆ ಪ್ರೇಮ ಇದ್ರೆ ನೀವೇನ್ ಮಾಡ್ರಿ ಅಂದ್ರೆ ಪ್ರತಿ ದಿವಸ ಒಂದು ಅರ್ಧ ತಾಸಲ್ಲಿ ಜಪ ಮಾಡಬೇಕು ಒಂದು ನಾನು ಪ್ರೇಮ ಇಲ್ಲ ಅಂತ ಬೇರೆ ಅಲ್ಲಿಬ್ರು ಇದ್ದಿದ್ದಿಲ್ಲ ಅದರಿಂದ ನಾನು ಅದೇ ನಿನ್ನ ಬಗ್ಗೆ ನಾನು ಬಹಳ ಪ್ರೇಮ ಅದ ಹಂಗಾರೆ ಪ್ರೇಮ ಇದ್ರೆ ಒಂದು ಅರ್ಧ ತಾಸು ಜಪ ಮಾಡಲಿ ಅಂದ್ರು ಅದ್ರ ಸಲುವಾಗಿ ಆಕಿ ಪ್ರೇಮ ಸಲುವಾಗಿ ನಾನು ಜಪ ಮಾಡ್ಲಿಕ್ಕೆ ಹತ್ತೀನಿ ಅಂತ ಹೇಳಿ ನನಗೇನು ವಿಶ್ವಾಸ ಇಲ್ಲ ಹೆಂಗೋ ಹಂಗ ಬೆಲ್ಸಲ್ ಬಾಬಾ ಏನಂದ್ರು ಅಂದ್ರೆ ನಮ್ಮ ದೇವರು ದಿಂಡ್ರು ಬಾಕಿ ಏನೂ ಗೊತ್ತಿಲ್ಲ ಆದ್ರೆ ನನಗೆ ಯಾರ ಬಗ್ಗೆ ಪ್ರೇಮ ಅದ ಅಂದ್ರೆ ಮಹಾರಾಜರ ಬಗ್ಗೆ ಪ್ರೇಮ ಅದ ಆದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಅವ್ರ ಸಲುವಾಗಿ ನಾನು ನಾಮಸ್ಮರಣೆ ಮಾಡ್ತೀನಿ ಬಹುಸಾಹೇಬ್ ಕೇಳಿದ್ರು ಜಪ ಯಾಕೆ ಮಾಡ್ತೀರಿ ಅವ್ರು ಬಹುಸಾಹೇಬ್ ಹೇಳಿದ್ರು ನನಗೆ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ಬಹಳ ಆದ್ರೆ ಮಹಾರಾಜರು ಸೇರ್ತದಂತ ಮಾಡ್ತೀನಿ ಮಹಾರಾಜರ ಬಗ್ಗೆ ನನಗೆ ಪ್ರೇಮ ಅದ ಆದ್ರಿಂದ ಅವ್ರಿಗೆ ಸೇರ್ತದಂತ ನಾನು ಮಾಡ್ತೀನಿ ಅಂತ ಹೆಂಗೆ ಹೇಳಿದ್ರು ಹಂಗ ಇವಾಗ ನಮ್ಗೆ ಹನುಮಾನ್ ಚಾಲೀಸ ಪಾಠ ಮಾಡ್ಬೇಕಾಗಿದ್ರೆ ಯಾರ ಸಲುವಾಗಿ ಮಾಡ್ಬೇಕಾಗಿದೆ ಅಂದ್ರೆ ಮಹಾರಾಜರ ಸಲುವಾಗಿ ಮಾಡ್ಬೇಕಾಗಿದೆ ಭಗವಂತನ ಸಲುವಾಗಿ ಮಾಡ್ಬೇಕಾಗಿದೆ ಮಾರುತಿರಾಯನ ಸಲುವಾಗಿ ಮಾಡ್ಬೇಕಾಗಿದೆ ನಮಗೆ ಮಹಾರಾಜರ ವಿಷಯದಲ್ಲಿ ರಾಮದೇವರ ವಿಷಯದಲ್ಲಿ ರಾಮರಾಯನ ವಿಷಯದಲ್ಲಿ ಮಾರುತಿರಾಯನ ವಿಷಯದಲ್ಲಿ ನಮಗೆ ಪ್ರೇಮ ಇರೋದರಿಂದಾಗಿ ಅವನ ಸಲುವಾಗಿ ನಾಮಸ್ಮರಣೆ ಅವನ ಸಲುವಾಗಿ ಹನುಮಾನ್ ಚಾಲೀಸ ಪಾಠ ಅರ್ಥಾತ್ ಏನು ಅಂದ್ರೆ ಇವಾಗ ಸಂಕಲ್ಪ ಮಾಡಿದ್ದಾರೆ ಆದ್ದರಿಂದ ಸದ್ಗುರು ಸಾನ್ನಿಧ್ಯ ಸಂಕಲ್ಪ ಆಗಿದೆ ಆದ್ರಿಂದ ಏನಂದ್ರೆ ನನಗೆ ಅದು ಸೇರದೆ ಇರಲಿ ಅದು ಉಚಿತ ಇರಲಿ ಅನುಚಿತ ಇರಲಿ ಧರ್ಮ ಇರಲಿ ಅಧರ್ಮ ಇರಲಿ ಅಥವಾ ಅದರಿಂದ ಏನಾದ್ರೂ ನಿರ್ಮಾಣ ಆಗ್ಲಿ ಬಿಡ್ಲಿ ನನಗೆ ಅವ್ರ ಬಗ್ಗೆ ನಮ್ಗೆ ಪ್ರೇಮ ಇರೋದ್ರಿಂದ ನಾವು ಆ ಪ್ರೇಮಕ್ಕಾಗಿ ಎಷ್ಟು ಸಲ ಹೇಳ್ಬೇಕು ಅಂತೀವಿ ಅನ್ನೋ ದೃಷ್ಟಿಯಿಂದ ನಿಮ್ಗೆ ಎಷ್ಟು ಸಲ ಅಂದ್ರೆ ನಾವು ಎಷ್ಟು ಸಲ ಅಂದ್ರೆ ನಿಮಗೆ ಸಂತೋಷ ಆಗ್ತದೆ ಹೇಳಿ ಎಷ್ಟು ಸಲ ಅಂತೀವಿ ಅನ್ನುವಂಥ ದೃಷ್ಟಿಯಿಂದ ನಾವು ಇವಾಗ ಹನುಮಾನ್ ಚಾಲೀಸ ಪಾಠ ಮಾಡಬೇಕಾಗಿದೆ ಆದ್ರಿಂದ ನಮ್ಗೆ ಬಹಳ ಸಂತೋಷ ಏನಾಗ್ತದಂದ್ರೆ ಒಂದಿನ ಒಂದು ಪ್ರಕಾರದಿಂದ ನಾವು ಸಹಿತ ಹೊಸ ಏನಾದ್ರು ಒಂದು ಪ್ರಕಾರ ತೆಗಿತೀವಿ ಅದನ್ನು ಸಹಿತ ಎಲ್ಲರೂ ಅತ್ಯಂತ ಒಂದು ಪ್ರೀತಿಯಿಂದ ಅತ್ಯಂತ ಒಂದು ನಿಷ್ಠೆಯಿಂದ ಭಾವನೆಯಿಂದ ಸ್ವೀಕಾರ ಮಾಡ್ತಾರೆ ಅದಕ್ಕನುಸಾರವಾಗಿ ಪ್ರತಿ ದಿವಸ 22 ದಿವಸ ಹನುಮಾನ್ ಚಾಲೀಸ ಪಾಠದ ಒಂದು ಪದ್ಧತಿ ಹೇಳಿದ್ವಿ ಅದಕ್ಕೂ ಸಂಕಲ್ಪ ಮಾಡಿದ್ರು ಒಂದು 10 ಜನ ಈಗ ವ್ರತ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮೊನ್ನೆ ಸಹಜವಾಗಿ ದಪ್ತರ ಡಾಕ್ಟರ್ ಶ್ರೀಮತಿಯವರು ಸ್ಮಿತಾ ಅವರು ಏನಂದ್ರು ಅಂದ್ರೆ ನಾನು ವಟಪೌರ್ಣಿಮಾ ಇದೆ ನಾಳೆ ಆದ್ರಿಂದ ನಾಳೆ ಅವತ್ತು ಮಂದಿ ಮಾತಾಡಿದ ದಿವಸ ನಾನು ವಟಪೌರ್ಣಿಮಾ ದಿವಸ 108 ಹನುಮಾನ್ ಚಾಲೀಸ ಮಾಡಿ ಕೂಡ ತಕ್ಷಣ ನಮ್ಮ ತಲೆಯಾಗಿ ಬಂದು ಇದು ಒಂದು ಪದ್ಧತಿ ಹಾಕಿ ಸಡ್ಡಿ ಇಲ್ಲ ಅಂತ ತಿಳ್ಕೊಂಡು ಅವಾಗ ನಾನು ಹೇಳಿದೆ ಏನು ಅಂದ್ರೆ ಅನ್ನೋದು ಮಾಡ್ತೀವಿ ತಿಂಗಳಿಗೆ ಒಂದು ಸಲ ಏನು ಅಂದ್ರೆ 100 ಅಥವಾ 108 ಪಾಠ ಮಾಡೋದು ಮಾಡಿ 13 ಹುಣ್ಣಿಮೆ ಮಾಡೋದನ್ನ ಇಟ್ಕೊಂಡು ಮುಗಿಸಿದ್ರೆ ಹುಣ್ಣಿಮೆ ವೈಶಿಷ್ಟ್ಯ ಏನು ಅಂದ್ರೆ ಹುಣ್ಣಿಮೆ ದಿವಸ ಮಾರುತಿ ಹುಟ್ಟಿರೋದ್ರಿಂದ ಅವನು ಹುಟ್ಟಿದ ದಿವಸದ ನಿಮಿತ್ತವಾಗಿ ಅದು ಯಾವ ತಿಂಗಳದ್ದಿರ್ಲಿ ಹುಣ್ಣಿಮೆ ದಿವಸ ಹುಟ್ಟಾನ ಅನ್ಬೇಕು ಚೈತ್ರ ಹುಣ್ಣಿಮೆ ಹುಟ್ಟಿದ್ದು 12 ತಿಂಗಳು ಅವನು ನಾವು ಏನ್ ಮಾಡ್ತೀವಿ ಅಂದ್ರೆ ಅರ್ಥಾತ್ ಈ ಸಂದರ್ಭದಲ್ಲಿ ಹೇಳೋದು ಇದು ಅಲ್ಲ ಆದ್ರೂ ಸಹಿತ ಏನು ಅಂದ್ರೆ ಈಗ ನೋಡ್ರಿ ಇಟ್ಕೊಂಡಿರ್ತಾರ ಅವ್ರು ಮಾಸಿಕ ಮಾಡ್ತಾರೆ ತಿಂಗಳಿಗೊಮ್ಮೆ ಹಂಗೆ ಇರೋದಂದ್ರೆ ಹುಟ್ಟಿದ್ದು ಸಹಿತ ನಾವು ತಿಂಗಳಿಗೊಮ್ಮೆ ಅವನ ಜಯಂತಿ ಉತ್ಸವ ಮಾಡಿದಂಗೆ ಆಗ್ತದೆ ಅವತ್ತು ನಾವು 108 ಹನುಮಾನ್ ಚಾಲೀಸ ಪಾಠ ಅಂದು ಕನಿಷ್ಠಿಗೆ ಸದ್ಯ 13 ಅಂತೂ ಅನ್ನೋದು ಅಲ್ಲಿ ಗಡ್ಡಿ ಇಲ್ಲ ಅಂತ ತಿಳ್ಕೊಂಡು ಹೇಳಿದೆ ಅವ್ರಿಗೂ ಬಹಳ ಸಂತೋಷ ಆಯ್ತು ಅದೇ ರೀತಿಯಾಗಿ ಅದು ಎಲ್ಲರಿಗೂ ಹೆಂಗ್ ಗೊತ್ತಾಗಿರೋ ಗೊತ್ತಿಲ್ಲ ಮೊನ್ನೆ ಹೇಳಿದಿಲ್ಲ ಏನು ಗೊತ್ತಿಲ್ಲ ಅರ್ಥಾತ್ ನಮ್ಮ ಹುಬ್ಬಳ್ಳಿಯ
ಎಸ್.ಜಿ. ಕುಲಕರ್ಣಿ ಅವರ ಸೊಸೆ ಅಮೃತ ಅವರು ಸಹಿತ ನನಗೆ ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ದೇನು ಅಂದ್ರೆ ನಾನು ಪ್ರತಿ ಹುಣ್ಣಿಮೆಗೆ ಮಾಡ್ತೀನಿ ಅಂತ ತಿಳ್ಕೊಂಡು ಅವ್ರ ಅತ್ತೆಯವರು ನಾನು ಮಾಡ್ತೀನಿ ನೋಡ್ತೀನಿ 22 ದಿವಸದಂತೂ ಶುರು ಮಾಡ್ತೀನಿ ಅಂತಂದ್ರು. ಆಮೇಲೆ ಅಶ್ವಿನಿ ಅರವಿಂದ್ ಇವರು ಮಮತಾ ಜಾವಳಿ ಅನ್ನೋರು ಪ್ರತಿ ದಿವಸ 33ರಂತೆ 3 ವರ್ಷ ಅಂದ್ರೆ 33,000 ಪಾಠ ಮಾಡುವ ಸಂಕಲ್ಪ ಮಾಡೋರಿದ್ದಾರೆ. ಅದೇ ರೀತಿ ಅಶ್ವಿನಿ ಅರವಿಂದ ಪೂಜಾ ಹುಬ್ಬಳ್ಳಿ ಇವರು ಮಾಡೋರಿದ್ದಾರೆ. 13 ಹುಣ್ಣಿಮೆ 100 ಬಾರಿ ಅಂತೆ ಅಮೃತಾ ಕುಲಕರ್ಣಿ ಮತ್ತು ಸೌಸ್ಮಿತಾ ದತ್ತರ್ದಾರ್ ಇವರು ಮಾಡೋರಿದ್ದಾರೆ. ಇವರು ಬರ್ಕೊಂಡು ನಾನು ಈ ಸಂಕಲ್ಪ ಶುರು ಮಾಡಿಸ್ತೀನಿ. ನೀವೆಲ್ಲರೂ ಏನೆಲ್ಲ ಸಂಕಲ್ಪ ಮಾಡುವವರು ಮುಖ್ಯವಾಗಿ ಏನು ಅಂತಂದ್ರೆ ಡ್ರೆಸ್ ಮೇಲೆ ಇರಬಾರ್ದು, ಸೀರೆ ಮತ್ತು ಕುಪ್ಪಸಗಳ ಧಾರಣೆ ಮಾಡ್ಕೊಂಡಿರ್ಬೇಕು. ಅರ್ಥಾತ್ ಗಂಡಸರಿಂದ ನಾವು ಲುಂಗಿ ಅಥವಾ ಮಡಿ ಅಥವಾ ಧೋತ್ರ ಅದೇ ರೀತಿಯಾಗಿ ಉಪರಣ ಈ ಪ್ರಕಾರವಾಗಿ ನೀವು ಕೂಡ್ರಿ. ಮತ್ತು ಈಗ ನಿಮ್ಮ ಮುಂದೆ ಹಾಲಿ ಸೊಂಟು ತಾಬಾನ ಅಕ್ಷತ ಅರಿಶಿನ ಕುಂಕುಮ ಒಂದು ಹೂವು ಒಂದು ಉದಿನ ಕಡ್ಡಿ ಒಂದು ಕಾಯಿ ಇಷ್ಟಿಟ್ಕೊಂಡು ಕೂಡ್ರಿ. ನಾನು ಸಂಕಲ್ಪ ಶುರು ಮಾಡ್ತೀನಿ. ಮತ್ತು ಅದೇ ರೀತಿಯಾಗಿ ಇವತ್ತು 31ನೇ ನಂಬರ್ನ ಗ್ರೂಪ್ ಅನ್ನ ಇವತ್ತು ನಾನು ಓದ್ತೀನಿ. ಅದಕ್ಕಾಗಿನೂ ಸಂಕಲ್ಪ ಮಾಡ್ಬೇಕಾಗಿದೆ, ಅದನ್ನು ಸಂಕಲ್ಪ ಮಾಡ್ತೀನಿ. ಆದ್ದರಿಂದ ಎಲ್ಲರೂ ಕೂಡ ನಾವು ಈ ಸಂಕಲ್ಪ ಮಾಡಿ ಇದನ್ನು ಶುರು ಮಾಡೋಣ. ಇನ್ನಾಗಿ ಇದನ್ನು ನಾವು ಅರ್ಥಾತ್ ಏನು ಅಂದ್ರೆ ಇದ್ರ ಮೂಲಕವಾಗಿ ಕೇಳ್ತಾ ಯಾರು ಕೇಳಲಿಕ್ಕೆ ಹತ್ತಿದ್ದೆ ಅವ್ರಿಗೆಲ್ಲರಿಗೂ ಕದಕದಿಂದ ಹೇಳೋದೇನು ಅಂದ್ರೆ ನಾವು ಸಹಿತ ಈ 3 ವರ್ಷಗಳವರೆಗೆ ನಡೆದಿರ್ತಕ್ಕಂಥ ಈ ಒಂದು ದೀರ್ಘಕಾಲೀನ ಬೃಹತ್ ಪ್ರಮಾಣದ ಒಂದು ಸಾಧನೆಯಲ್ಲಿ, ಉಪಾಸನೆಯಲ್ಲಿ, ಅನುಷ್ಠಾನದಲ್ಲಿ, ಒಂದು ಯಜ್ಞದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಈ ದೀರ್ಘಕಾಲೀನ ಯಜ್ಞದಲ್ಲಿ ನಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಅನ್ನೋದನ್ನ ಒಂದು ಪದ್ಧತಿ ಹಾಕೋಬೇಕು. ಅದೇ ರೀತಿ ಇನ್ನೂ ಒಂದು ಪ್ರಕಾರದಿಂದ ಅನ್ನೋದನ್ನ ನಾನು ಮತ್ತೆ ಹೇಳಲಿದ್ದೀನಿ. ಏನು ಅಂದ್ರೆ ಪ್ರತಿಪದಾದಿಂದ ಶುಕ್ರ ಪ್ರತಿಪದಾದಿಂದ ಮತ್ತೆ ತಿರುಗಿ ಅಮಾವಾಸ್ಯೆವರೆಗೆ ಪ್ರತಿ ದಿವಸ ಒಂದು ಹೆಚ್ಚು ಮಾಡಿಕೊಂಡು ಹೋಗ್ಬೇಕು. ಮೊದಲನೇ ದಿವಸ 1, 2ನೇ ದಿವಸ 2, 3ನೇ ದಿವಸ 3, ಅದೇ ರೀತಿಯಾಗಿ ಅಮಾವಾಸ್ಯೆ ದಿವಸ 30 ಮಾಡಿ ಮತ್ತೆ ಪ್ರತಿಪದಾದಿಂದ ಮತ್ತೆ ಇಲ್ಲದ ಒಂದೊಂದು ಕಡಿಮೆ ಮಾಡಿಕೊಂಡು ಕೊಡ್ಬೇಕು. ಮತ್ತೆ ಪ್ರತಿ ಅಮಾವಾಸ್ಯೆಗೆ ಮತ್ತೆ 1 ಮಾಡಬೇಕು. ಮತ್ತೆ ಈ ರೀತಿಯಾಗಿ 12 ತಿಂಗಳು ಇದಕ್ಕೇನಂತ ಅಂದ್ರೆ ಚಾಂದ್ರಾಯನ ಕೃಚ್ಛ ವೃತ ಅಂತ ತಿಳ್ಕೊಂಡು, ಅರ್ಥಾತ್ ಏನು ಅಂದ್ರೆ ಚಂದ್ರ ಹಂಗೆ ಬೆಳಕೋತ ಹೋಗ್ತಾನು ಹಂಗೆ 5 ತಿಂಗಳ ತನಕ ಮಾಡುವಂತಹದ್ದು. ಈ ಪ್ರಕಾರವಾಗಿ ಅದು ಮಾಡುವಂತಹ ವೃತ ಆದ್ರೆ ಇದರಿಂದ ನಮಗೆ ಸರಾಸರಿ ಪ್ರತಿ ದಿವಸ 15 ಅಂದಾಗ ಆಗ್ತದೆ. ಅದರೊಂದು ವ್ರತದ ಪದ್ಧತಿ ಮಾಡೋದ್ರಿಂದ ಅದರೊಂದು ಉತ್ಸಾಹ ಅನಿಸ್ತದೆ. ಇವತ್ತು 1 ಅಂದಿವಿ, ನಾಳೆ 2, ನಾಳೆ 3, 4, 5 ಈಗ ಅನ್ಕೋತ 30 ಅನ್ಬೇಕು. ಮತ್ತೆ ಆಮೇಲೆ ಪ್ರತಿಪದಾದಿಂದ 29, 28, 27 ಹಿಂಗೆ ಅನ್ಕೋತ ಮತ್ತೆ ತಿರುಗಿ 1ಕ್ಕೆ ಬರಬೇಕು. ಈ ಪ್ರಕಾರವಾಗಿರ್ತಕ್ಕಂಥದ್ದು ಒಂದು ಏನದಂದ್ರೆ ಒಂದು 12 ತಿಂಗಳು ವ್ರತ ಅದೇ ಅದನ್ನ ಯಾರು ಮಾಡ್ತೀವಿ ಅದು ನಾನು ಅದಕ್ಕೂ ಸಂಕಲ್ಪ ಮಾಡಿಸ್ತೀನಿ. ಈ ಪ್ರಕಾರವಾಗಿ ನಾವು ಬಂದಿಲ್ಲ ಒಂದು ಪ್ರಕಾರದಿಂದ ಒಂದು ಏನದ ಅಂದ್ರೆ ಇದು 3 ವರ್ಷ ಹನುಮಾನ್ ಚಾಲೀಸ ಈ ಪಾಠ ಮಾಡುವುದರ ಒಂದು ಬಹಳ ದೊಡ್ಡದಾಗಿರ್ತಕ್ಕಂತಹ ಜಾತ್ರೆ. ಇದು ಅನೇಕ ಪ್ರಕಾರದಿಂದ ಏನ್ ಬಂದಿರ್ತಾವೆ ಅಂದ್ರೆ ಅಂಗಡಿಗಳು ಬಂದಿರ್ತಾವೆ, ಅನೇಕ ಪ್ರಕಾರದ ಒಂದು ಇದು ಅಂಗಡಿ ಅಂದ್ರೆ ನಾವು ಉಪಾಸನ, ಅನೇಕ ಸಾಧನೆಗಳ ಒಂದು ಅಂಗಡಿ ಬಂದಂಗಿರಲ್ಲ. ನಾವು ಯಾವ ಸಾಧನೆ ನಮ್ಗೆ ಅನುಕೂಲ ಆಗ್ತದೋ ಆ ಸಾಧನೆಯನ್ನು ನಾವು ಪ್ರಾರಂಭ ಮಾಡಬೇಕಿಂತ ಅನೇಕ ಸಾಧನೆಗಳ ಪ್ರಕಾರಗಳನ್ನ ನಾವಿನ್ನೂ ಹೇಳಲಿದ್ದೀವಿ. ಈ ಸದ್ಯ ಇರೋದನ್ನು ಇದನ್ನು ಸಂಕಲ್ಪ ಮಾಡಿಸ್ತೀನಿ. ಸಂಕಲ್ಪ ಮಾಡುವವರು ಕುಂಕುಮ ಹಚ್ಕೋಬೇಕು ಕಣ್ಣಿಗೆ, ಗಂಡಸರು ಹೆಣ್ಮಕ್ಳು. ಅದೇ ರೀತಿಯಾಗಿ ಏನದಂದ್ರೆ ಹೆಣ್ಮಕ್ಳು ಕಣ್ಣಿಗೆ ನೀರು ಹಚ್ಕೋಬೇಕು. ಗಂಡಸರು ಏನದನ್ನು ಆಚರಣೆ ಮಾಡಿ ಬರೋದು ಆಚರಣೆ ಮಾಡಬೇಕು. ಬರದೇ ಇದ್ದವರೇನದ ಮುಂಚೆ ಬಲಗಣ್ಣಿಗೆ ಆಮೇಲೆ ಎಡಗಣ್ಣಿಗೆ ವಾಟ್ಕದ್ರೊಳಗೆ ಲೋಟದಲ್ಲಿ ಬಟ್ಟೆಯಲ್ಲಿ 2 ಕಣ್ಣಿಗೂ ಹಚ್ಕೋಬೇಕು. ನಾನೀಗ ಆಚರಣೆ ಶುರು ಮಾಡ್ತೀನಿ. ನಾನು ಸಹಿತ ಇವತ್ತು ಅರ್ಥಾತ್ ಪ್ರತಿ ದಿವಸ ಆ ಅರ್ಥಾತ್ ಸಾಧಕರ ಹೆಸರು ಓದುವಂತ ಒಂದು ಸಂಕಲ್ಪ ಮಾಡ್ತಿರ್ತೀನಿ. ಅದಕ್ಕೆ ಅನುಸಾರವಾಗಿ ನಾನು ಮಾಡ್ತೀನಿ, ನೀವು ಮಾಡಿ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, बुद्धाय नमः, पुरुषोत्तमाय नमः, दोक्षजाय नमः,
नारसिंहाय नमः, अच्युताय नमः, जनार्दनाय नमः, उपेन्द्राय नमः, हरये नमः, श्रीकृष्णाय नमः, श्रीमन्महागणाधिपतये नमः। कई मुझे वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा सर्वदा सर्वकार्येषु नास्तेषां मङ्गलम् येषां हृदयस्थो भगवान् मङ्गलायतनं हरिः तदेव अर्जुनं सुदनं तदेव ताराबलं चन्द्रबलं तदेव विद्याबलं दैवलं तदेव लक्ष्मीपते त्रिगुरुं स्मरामि लाभस्तेषां जयस्तेषां कुतस्तेषां पराजयः येषां देवरस्यामूर्धयस्थो जनार्दनः विनायकं गुरुं भानुं गुरुं महाविष्णुमहेश्वरान् सरस्वती प्रणम्यादौ सर्वकार्यार्थसिद्धये यत्र योगेश्वर कृष्णो यत्र पार्थो धनुर्धरः तत्र श्रीविद्यो भूतध्रुवानि तिर्मतिर्मम सर्वेष्वारब्धकार्येषु त्रिभुवनेश्वराः देवादिशन्तु नः सिद्धिं रमेशाननाथनः। ओम कैमुल्वेकु ओम लक्ष्मीनारायणाभ्यां नमः, उमामहेश्वराभ्यां नमः, वाणीहिरण्यगर्भाभ्यां नमः, शचीपुत्राभ्यां नमः, इष्टदेवताभ्यो नमः, कुलदेवताभ्यो नमः, ग्रामदेवताभ्यो नमः, कामदेवताभ्यो नमः, वासुदेवताभ्यो नमः, आदित्यादिनवग्रहदेवताभ्यो नमः, सर्वेभ्यो देवेभ्यो नमः, सर्वेभ्यो ब्राह्मणेभ्यो नमो नमः। ಶ್ರೀಮದ್ಭಗವತೋ ಮಹಾಪುರುಷಸ್ಯ ಈಗೆಲ್ಲರೂ ನೀವೇನು ಮಾಡಬೇಕು ಅಂದ್ರೆ ಎಲ್ಲ ಸಂಕಲ್ಪ ಮಾಡುವವರು ಹಿಂಗೆ ಎಡಗೈಗೆ ಅಕ್ಷತ ಇಟ್ಕೊಂಡು ಬಲಗೈ ಅದ್ರ ಮೇಲೆ ಮುಚ್ಚಿಕೊಂಡು ಬಲಗಡೆ ಮೊಣಕಾಲ ಮೇಲೆ ಇಡಬೇಕು. ನಾ ಈಗ ಹೇಳುವುದನ್ನ ಕೇಳ್ಕೊತಿರ್ಬೇಕು. ಮಮ ಅಂತ ಹೇಳಿದ ಬಳಿಕ ಎಲ್ಲರೂ ಹೇಳಬೇಕು ಮತ್ತು ಪ್ರತಿಯೊಬ್ಬರ ಸಂಕಲ್ಪ ಬೇರೆ ಬೇರೆ ಆಗಿರ್ತದೆ. ಅದಕ್ಕನುಸಾರವಾಗಿ ಯಾರ್ಯಾರು ಏನೇನು ಅದನ್ನು ಅವ್ರ ಕಡೆಯಿಂದ ಅವ್ರನ್ನೇ ಉಚ್ಚಾರ ಮಾಡಿಸ್ತೀನಿ. ಆದ್ದರಿಂದ ಎಲ್ಲರೂ ಕೇಳ್ಕೊತಿರ್ಬೇಕು. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋರ ಜ್ಞಾನವೃತ್ತಮಾನಸ್ಯ ಅದ್ಯ ಬ್ರಹ್ಮಣಃ ಆದಿದೇ ಪದಾರ್ಥೇ ಶ್ರೀ ಶ್ವೇತವಾರ ಕಲ್ಪೆ ವೈವಸ್ವನ್ಮಂತ್ರ ಅಷ್ಟಾವಿಂಶತಮೇ ಕಲಿಯುಗೆ ಕಲಿಪುರಂ ಜನ್ಮೇ ಭೂಲೋಕೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೇ ದೇಶೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನ ಶಿಖೆ. नंदन नीनो पूछते नीनो नंदन तू पण बसला असेल तर तू पण हे कर, अक्षता डाव्या हातात अक्षता घे आणि उजवा त्याच्यावर ठेवून तू उजव्या मांडीवर ठेवून घ्यायचं. श्रीमद भगवतो महापुरुषस्य विष्णोरा ज्ञानवृत्तमानस्य अद्य ब्रह्मणादिदे परार्थे श्री श्वेतवारा कल्पे वैवस्वत मन्वंतर अष्टाविंशतमे कलियुगे प्रथम चरणे भूलोके भरतवर्षे भरतखंडे जम्बूद्वीपे दंडकारण्ये देशे गोदावर्याः दक्षिणे तीरे शालिवाहनशिखे बुद्धावतारे रामक्षेत्रे अस्मिन् वर्तमाने व्यावहारिके चान्द्रमानेन प्रभवादिषष्टि संवत्सराणां मध्ये प्लवनाम संवत्सरस्य उत्तरायणे वर्ष ग्रीष्म ऋतु आषाढ वैशाख-ज्येष्ठमासे शुक्लपक्षे अद्य चतुर्दश्यां द्रवद्यवासरः वासरस्तु ये सौम्यवासरे अद्य दिवस नक्षत्रे शुभ नक्षत्रे शुभयोगे शुभकरणे एवं गुणविशेषेण विशिष्टायां शुभतिथौ. ಎಲ್ಲರೂ ಹೇಳಬೇಕು. ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಎಲ್ಲ ಸಂಕಲ್ಪದವರು ಹೇಳಬೇಕು. ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಕುಟುಂಬಾನಾಂ ಪರಿವಾರಾಣಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ अर्थ काम मोक्ष चतुर्विध फल पुरुषार्थ सिद्ध्यर्थम भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम श्री सद्गुरु ब्रह्मचैतन्य महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थम. ಈಗ ನೀವು ಪ್ರತಿ ದಿವಸ ಮಮತಾ ಜಾವಳಿ
ಮತ್ತು ಅಶ್ವಿನಿ ಅರವಿಂದ ಪೂಜಾ ಹುಬ್ಬಳ್ಳಿ ಇವರು ಪ್ರತಿ ದಿವಸ 33ರಂತೆ 3 ವರ್ಷ ಅನ್ನೋದದ್ದು ಸಂಕಲ್ಪ ಹೇಳ್ತಾನೆ ಅವ್ರು ಹೇಳಬೇಕು. ಅದ್ಯ ನೀವಿಬ್ರು ಹೇಳಬೇಕು. ಅದ್ಯ ಆರಭ್ಯ ಪ್ರತಿದಿನಂ ತ್ರಯಸ್ತ್ರಿಂಶತ್ ಶ್ರೀ ಹನುಮಾನ್ ಚಾಲೀಸಾ ಪಾಠ पूर्वकं त्रयवर्ष पर्यन्तं त्रयस्त्रिंशत् सहस्र पाठं ನೀವು ಅಕಸ್ಮಾತ್ ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಮಾಡ್ತಿದ್ರೆ ಅದನ್ನು ಹೇಳಿರ್ತೀನಿ, ನೀವು ಒಬ್ಬರ ಮಾಡ್ತಿದ್ರೆ ಅದನ್ನು ಹೇಳಿರ್ತೀನಿ, ಯಾವುದನ್ನು ಅದನ್ನು ಹೇಳಬೇಕು. ನೀವು ಒಬ್ಬರ ಮಾಡೋದು ಹೇಳ್ತೀನಿ. ಅಹಂ ಕಲಿಷೆ ಅಂತ ನೀರು ಬಿಡಬೇಕು, ನಾನು ಮಾಡ್ತೀನಿ ಅಂತ. ಇಲ್ಲೇ ಮಮ ಕುಟುಂಬಸ್ಯ ಸರ್ವ ಸದಸ್ಯೈಃ ಸಹ ಅಹಂ ಕಲಿಷೆ. ಈಗ ಎಡಗೈ ನಕ್ಷತ್ರ ಬಲಗೈ ಹಾಕೋಬೇಕು, ಎಡಗೈ ಬಲಗೈ ಅಕ್ಷತ್ರ ಮೇಲೆ ನೀರು ಹಾಕಿ ತಾಪನದಲ್ಲಿ ಬಿಡಬೇಕು, ಕೈ ಮುಕ್ಕೊಂಡು ಕೂತಿಸಿ ಇವ್ರಿಗೂ ಸಹಿತ ಹೇಳಿ ಆಮೇಲೆ ನಿಮಗೆ ನಾನು ಸದ್ಗುರು ಸ್ಮರಣೆ ಗಣಪತಿ ಸ್ಮರಣೆ ಹೇಳ್ತೀನಿ. ಈಗ ಅಮೃತ ಕುಲಕರ್ಣಿ ಹಾಗೂ ಸ್ಮಿತಾ ದತ್ತಲ್ಲ ನೀವಿಬ್ರು ಹೇಳಬೇಕು. ಅದ್ಯ ಶ್ವಃ ಪೌರ್ಣಿಮಾ ನಿಮಿತ್ತಂ ಇಬ್ಬರು ಎಲ್ಲರನ್ನು ಅಷ್ಟೋತ್ತರ ಶತ ಸ್ಮಿತಾ ಅಂತ ಅಂದಾಳೆ, ಅಮೃತ 100 ಅಷ್ಟೋತ್ತರ ಶತ ಹೇಳಿರ್ತೀನಿ, ಆಮೇಲೆ ನೀವು 100ರಲ್ಲಿ ಕೊಟ್ಟಿಲ್ಲ. ಪೌರ್ಣಿಮಾ ನಿಮಿತ್ತಂ ಅಷ್ಟೋತ್ತರ ಶತ ಹನುಮಾನ್ ಚಾಲೀಸಾ ಪಾಠ ಪೂರ್ವಕಂ ತ್ರಯೋದಶ ಪೌರ್ಣಿಮಾ ಪರ್ಯಂತಂ ಅಹಂ ಪಾಠಮಹಂ ಕಲಿಷೆ. ಎಡಗೈಯ ನಕ್ಷತ್ರ ಬಲಗೈ ತಗೋಬೇಕು, ಆಮೇಲೆ ಎಡಗೈಲೆ ಬಲಗೈ ಮೇಲೆ ನೀರು ಹಾಕಬೇಕು. डाव्या हातातले अक्षता उजव्या हातात घ्यायचं, उजव्या हाताने डाव्या हातावर पाणी सोडायचं. अद्य विश्वव्यापिनां हनुमान चालीसा पाठकर्तॄणां मध्ये 31 संघटकस्य हनुमान चालीसा पाठकर्तॄणां साधकानां सद्गुरु सन्निधौ नामोच्चारणं करिष्ये. तत्रासो निर्विघ्नता सिद्ध्यर्थं महागणपति स्मरणं च करिष्ये, सद्गुरु स्मरणं च करिष्ये. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णु गुरुर्देवो महेश्वरः, गुरुः साक्षात् परब्रह्म तस्मै श्री गुरवे नमः. सद्गुरुनाथ चरणारविन्दाभ्यः नमः. प्रार्थनां समर्पयामि. माता रामो पिता रामचन्द्रः, स्वामी रामो सखा रामचन्द्रः, सर्वस्वं मे रामचन्द्रो दयालुः. नान्यं जाने नैव जाने न जाने, दक्षिणे लक्ष्मणमयस्य वामे जनकात्मजा, पुरतो मारुतिर्यस्य तं वन्दे रघुनन्दनं. मनोजवं मारुतुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये. यह नंदन नंदन त्याला फोन हच्ची तुला फोन लावतो आणि तू काय संकल्पना आहेस ते विचारून सांग. हॅलो, हा तू काय संकल्प करणार आहेस? ते असे कर, आता जप किती करतो? पण कुठपर्यंत आले? आता थोडं जास्त करतोस काय? आता 13 सुरू कर आजपासून, आणि ते सध्या 13 सुरू करू ना,
महिन्याला एक महिना एक माल वाढवायचं. पुढच्या वर्षापर्यंत 2000 होतील. 1900 चालेल ना. आणि बाकी काही नको. आणि रोज 11 हनुमान चालीसा पाठ. कुठे सकाळी अंघोळ झाल्यापासून रात्री झोपेपर्यंत कुठे बसून केली तरी चालतं. रोज 11 पाठ हनुमान चालीसा पाठ म्हणायचं. बरं तेवढे सांगतो. अद्य मी सांगतो तसे म्हण. अद्य आरभ्य प्रतिदिनं एकादश वारं श्री हनुमान चालीसा पाठं तथा च 13 शत श्रीराम तारक 13 अक्षर मंत्र जपम प्रति द्विमासे एक मालाम वर्धनम अहम करिष्ये. 2 महिन्याला एक माल वाढवतो असे. आता डाव्या हातातले अक्षता उजव्या हातात घे आणि त्याच्यावर पाणी घालून दे. हा जो तत्रा निर्विघ्नता सिद्ध्यर्थम महागणपती स्मरण ते करिष्ये. सद्गुरु स्मरण ते करिष्ये. पूर्ण महाकाय कोटी संप्रभ निर्विघ्नं कुरु मे देव सर्व कालेषु सर्वदा. गुरु ब्रह्मा गुरु विष्णु गुरुदेव महेश्वरा. गुरु साक्षात् परब्रह्म तस्मै श्री गुरवे नमः. सद्गुरुनाथ चरणारविंदाभ्यां नमः. प्रार्थनां समर्पयामि. आता एक माळ जप कर. आणखी एक वेळ हनुमान चालीसा पाठ म्हणून मग हनुमान चालीसा म्हणून आता जेवण वगैरे करायला हवे. सद्गुरुनाथ महाराज की जय. जय जय रघुवीर समर्थ. समर्थ सद्गुरु श्री ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಇಂದು 31ನೇ ಗುಂಪು ಸಂಘಟಕ ಸಂಚಾಲಕರು ಶ್ರೀ ಶ್ರೀಧರ ಹರಿಹರ. ಕಳೆದ ಅನೇಕ ವರ್ಷಗಳಿಂದ ನಮ್ಮ ಈ ಶ್ರೀಧರ ಅವರು ನಮಗೆ ಅತ್ಯಂತ ಒಂದು ಆತ್ಮೀಯತೆ, ಪ್ರೇಮ, ಸದ್ಗುರುಗಳ ಒಂದು ಶಿಷ್ಯ ಭಾವನೆಯಿಂದ ನಾವೆಲ್ಲರೂ ಹತ್ತಿರ ಬಂದಿರತಕ್ಕಂಥವರು. ಮತ್ತು ಮುಖ್ಯವಾಗಿ ಮಹಾರಾಜರ ಬಗ್ಗೆ ಅವ್ರ ತಂದೆ ಅವರಿಗಿಂತಲೂ ಮೊದಲಿನಿಂದಲೂ ಅವ್ರ ಮನೆತನಕ್ಕೆ ಮಹಾರಾಜರ ಕೂಡ ಅನುಗ್ರಹ ಇದೆ. ಅಂಥ ಶ್ರೀಧರ ಅವರು ಅತ್ಯಂತ ಸ್ವಭಾವದಿಂದಲೂ ಅತ್ಯಂತ ಭಾವಿಕರಾಗಿದ್ದು ಮಹಾರಾಜರ ಬಗ್ಗೆ ನಿತಾಂತ ನಿಷ್ಠೆ ಉಳ್ಳವರು. ಮಹಾರಾಜರ ಯಾವುದೇ ಒಂದು ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಿಂದ ಪ್ರಾಪ್ತವಾಗಿರ್ತಕ್ಕಂಥ ಯಾವುದೇ ಸೇವೆ ಕಾರ್ಯ ಅಥವಾ ಯಾವುದೇ ಸಾಧನೆಯಲ್ಲಿ ಅತ್ಯಂತ ಕಳಕಳಿಯಿಂದ ಭಾಗವಹಿಸತಕ್ಕಂಥವರು. ಅನೇಕರನ್ನು ಅಲ್ಲಿ ಸಾಧನೆಯಲ್ಲಿ ತೊಡಗಿಸಿರ್ತಕ್ಕಂಥವರು, ತಾವು ಸಾಧನೆಯಲ್ಲಿ ತೊಡಗಿರ್ತಕ್ಕಂಥವರು. ಈಗ ಅನಾಯಾಸವಾಗಿ ಮಾರುತಿಯ ಒಂದು ವಿಶೇಷವಾದ ಉಪಾಸನೆ ಪ್ರಾಪ್ತವಾಗಿರುವುದರಿಂದ ಅವ್ರಿಗೂ ಬಹಳ ಸಂತೋಷ ಆಗಿದೆ. ಅವರು ಸಹಿತ ಇದರೊಳಗೆ ಅತ್ಯಂತ ಒಂದೇನು ಅಂದ್ರೆ ಈ ಒಂದು ಸಂಯೋಜನೆ ಘಟಕದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಅವರು ಸಹಿತ ಈ ಒಂದು ಸಂಯೋಜನೆಯನ್ನು ನಿರ್ವಹಿಸ್ತಾ ಇರೋದು ನಮಗೂ ಬಹಳ ಸಂತೋಷದ ವಿಷಯ. ಮಹಾರಾಜರು ಅವರಿಗೂ ಅವ್ರ ಕುಟುಂಬದವರಿಗೂ ಎಲ್ಲರಿಗೂ ಅವ್ರ ಪತ್ನಿಯವರು ಸಹಿತ ಅತ್ಯಂತ ಮಹಾರಾಜರ ಬಗ್ಗೆ ನಿಷ್ಠೆ ಉಳ್ಳವರು, ಮಕ್ಕಳು ಸಹಿತ ಮಹಾರಾಜರ ಬಗ್ಗೆ ನಿಷ್ಠೆ ಉಳ್ಳವರು, ಮತ್ತು ಅವರ ಎಲ್ಲ ಕುಟುಂಬದವರು ಪರಿವಾರದವರು ಸಹಿತ ಮಹಾರಾಜರ ವಿಷಯದಲ್ಲಿ ನಿಷ್ಠೆ ಉಳ್ಳವರು. ಅತ್ಯಂತ ಒಂದು ಶ್ರದ್ಧೆಯಿಂದ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷ ಇದೆ. ಆದ್ದರಿಂದ ಇವತ್ತಿನ ಈ ಒಂದು
ಘಟಕದ ಒಂದೇ ಸಂಚಾಲಕರು ಅಂದರೆ ಅಡ್ಮಿನ್ ಅವರೇ ಆಗಿ ಈ ಒಂದು ಘಟಕದ ಒಂದು ಇದನ್ನೆಲ್ಲ ಜವಾಬ್ದಾರಿಯನ್ನ ವ್ಯವಸ್ಥಿತವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರೋದು ಬಹಳ ಸಂತೋಷದ ವಿಷಯ. ಮಹಾರಾಜರು ಅವರಿಗೆ ಕೂಡ ಅನುಗ್ರಹ ಮಾಡಲಿ ಅಂತ ಕೇಳಿಕೊಂಡು ಅದೇ ರೀತಿಯಾಗಿ ಈ ಒಂದು ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ಲ ಸಾಧಕರಿಗೂ ಮಹಾರಾಜರು ಕೂಡ ಅನುಗ್ರಹ ಪ್ರಾಪ್ತ ಆಗಲಿ. ಮಹಾರಾಜರವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯಗಳು ಅನುಗ್ರಹಿಸಲಿ. ಮತ್ತು ಅದೇ ರೀತಿಯಾಗಿ ಇಲ್ಲಿಂದ ಬರ್ತಕ್ಕಂಥ ಯಾವುದೇ ವಿಚಾರವನ್ನು ಎಲ್ಲ ಘಟಕದ ಎಲ್ಲ ಸಾಧಕರು ಅದನ್ನು ಅತ್ಯಂತ ಒಂದು ತತ್ಪರತೆಯಿಂದ ಮತ್ತು ಅತ್ಯಂತ ಕಳಕಳಿಯಿಂದ ಅದನ್ನು ನೋಡಬೇಕು, ಕೇಳಬೇಕು, ಓದಬೇಕು. ಅದೇ ರೀತಿಯಾಗಿ ಓದಬೇಕು ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಸಾಧನೆಯಲ್ಲಿ ಪ್ರತಿ ಕ್ಷಣಕ್ಕೂ ಮುಂದುವರಿತಾ ನಮ್ಮ ಆಯುಷ್ಯದಲ್ಲಿ ಆ ಸಾಧನೆ ಒಂದು ಪರಾಕಾಷ್ಠೆಯನ್ನು ಹೊಂದಿ ಸದ್ಗುರು ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ತಿಳ್ಕೊಂಡು ಹೇಳಿ ನಾನು ಇವತ್ತಿನ ಗ್ರೂಪಿನ ಸದಸ್ಯರ ಒಂದು ಹೆಸರುಗಳನ್ನು ಸದ್ಗುರು ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಗಿರಿಜಾ ರಾಮದಾಸ್ ಭಟ್ ಹೆಬ್ಬಳ್ಳಿ, ವಶಿಷ್ಠ ಮಿಥುನ ಆರ್ದ್ರ 108, ರಾಜೇಶ್ವರಿ ನಾರಾಯಣ್ ಬೆಂಗಳೂರು, ಕಾಶ್ಯಪ್ ಕನ್ಯಾಸ್ತ 37, ಅನಿತಾ ಎಸ್ ಶಿವಮೊಗ್ಗ. ಗಿರಿಜಾ ರಾಮದಾಸ್ ಅನಿತಾ ಎಸ್ ಶಿವಮೊಗ್ಗ, ಸ್ವತಂತ್ರ ಪಿ ಕನ್ಯಾಸ್ತ 33, ಗಿರಿಜಾ ಸಂಜಯ್ ಕುಲಕರ್ಣಿ ನಿಪ್ಪಾಣಿ, ಧನಂಜಯ ಸ್ವಾತಿ 25, ಸೌಮ್ಯ ಪಿ ಕುಲಕರ್ಣಿ ಗದಗ್, ಅತ್ರಿ ಮಕರ ಶ್ರವಣ 21, ಸೌಮ್ಯ ನವೀನ್ ಚಳ್ಳಕೆರೆ ಕೋಮರ ಶಕ್ರ ಮೀನ ಉತ್ತರಾಷಾಢ 21, ಮಾಧುರಿ ಅದ್ದಂಕಿ ಆಂಧ್ರ ಪ್ರದೇಶ್ ಮಣಿಲಾ ಪೂರ್ವಾಷಾಢ 21, ಉಷಾ ಕೆ ಎಸ್ ಹರಿಹರ್ ಉತ್ಸಾಹ ವೃಷಭ ಮೃಗಶಿರ 13, ದೀಪಕ್ ಕೆ ಪಿ ಪಾಟೀಲ್ ಧಾರವಾಡ, ವಿಶ್ವಾಮಿತ್ರ ಕನ್ಯಾ ಹಸ್ತ 11, ಕಮಲಾಕ್ಷಿ ಎಸ್ ಪಿ ಧಾರವಾಡ, ವಿಶ್ವಾಮಿತ್ರ ಮಿಥುನ ಪುನರ್ವಸು 11, ಕೃಷ್ಣ ಪಿ ಪಿ ಧಾರವಾಡ, ವಿಶ್ವಾಮಿತ್ರ ಕನ್ಯಾ ಹಸ್ತ 11, ವೇದ ಶಂಕರ್ ಧಾರವಾಡ, ಕೌಂಡಿನ್ಯ ರೇವತಿ 11, ವಾಣಿ ಶಂಕರ್ ಧಾರವಾಡ, ಕೌಂಡಿನ್ಯ ಮಿಥುನ ಆರ್ದ್ರ 11, ಸುಮನ್ ವಾಜಪೇಯಿ ಧಾರವಾಡ, ಕಾಶ್ಯಪ 11, ಚಂದನ್ ಎಸ್ ಜಿ ಚಂದನಾ ಎಸ್ ಜಿ ಶಿವಮೊಗ್ಗ, ಗೌತಮ್ ಶಿವಮೊಗ್ಗ 11, ಮೇಘನಾ ಎಸ್ ಜಿ ಶಿವಮೊಗ್ಗ, ಗೌತಮ್ ವೃಷಭ ಮೃಗಶಿರ 11, ಕೀರ್ತಿ ಒಳ್ಳಲ್ಲಿ ಬೆಳಗಾವಿ, ವಿಶ್ವಾಮಿತ್ರ ಋಷಿ ಜ್ಯೇಷ್ಠ 11, ಗಿರಿಜಾ ಎಚ್ ಹಂಪಿಹೊಳಿ ಬೆಳಗಾವಿ, ವಶಿಷ್ಠ ಮೀನ ರೇವತಿ 11, ಅಭಿಜಿತ್ ಜಿ ಕುಲಕರ್ಣಿ ಗದಗ್, ಅತ್ರಿ ಧನು ಪೂರ್ವಾಷಾಢ 11, ಸರಸ್ವತಿ ಪಿ ಕುಲಕರ್ಣಿ ಬೆಳಗಾವಿ, ಶಾಂಡಿಲ್ಯ ಕರ್ಕ ಪೂರ್ವಾಷಾಢ 11, ರಶ್ಮಿ ಎಂ ಪುರೋಹಿತ್ ಹಳಕವಟಿಗಿ, ಗಾರ್ಗೆ ಮೇಷ ಭರಣಿ 11, ಉಷಾ ಉದಯ್ ವಾಳ್ವೇಕರ್ ಮುಂಬೈ, ಅಗಸ್ತ್ಯ ವೃಷಭ ರೋಹಿಣಿ 11, ಉಷಾ ಉದಯ್ ವಾಳ್ವೇಕರ್ ಮುಂಬೈ, ಬುಧೋಳು ಮುಂಬೈ ನೋಡ್ಕೊಳ್ಳಿ, ಸ್ನೇಹಾ ಲಕ್ಷ್ಮಣ ಕುಲಕರ್ಣಿ ಧಾರವಾಡ, ಕೌಂಡಿನ್ಯ ಧನು ಮೂಲ 11, ಮುಧೋಳು ಮುಂಬೈ, ಉಷಾ ಉದಯ್ ವಾಳ್ವೇಕರ್ ಮುಧೋಳು ಅದಲ್ಲ, ಬಿ ಎಸ್ ಜಯಪ್ರಕಾಶ್ ನಾರಾಯಣ ಮೈಸೂರು, ಕೌಶಿಕ್ ವೃಷ್ಟಿಕ್ ಅನುರಾಧ 11, ಮಂಜುಳಾ ಗುರುರಾವ್ ಬೆಂಗಳೂರು, ಭಾರದ್ವಾಜ ಮಕರ ಶ್ರವಣ 11, ನಾಗಲಕ್ಷ್ಮೀ ನಾಮದಾರ್ ಅಟ್ಲಾಂಟ ಜಾರ್ಜಿಯಾ, ಕಶ್ಯಪ್ ಕರ್ಕಾಶೇಷ 11, ರಾಜು ಎಂಎಲ್ ಬೆಂಗಳೂರು, ಮಿಥುನ ಕುಲ ಮೇಷ ಭರಣಿ 11, ಕುಮಾರಸ್ವಾಮಿ ಜಿ ಶಿವಮೊಗ್ಗ, ಕಾಶ್ಯಪ್ ವೃಷಭ ಕೃತಿಕ 11, ಸತೀಶ್ ಬಂದಗಾರ್ ಬೆಂಗಳೂರು, ವಿಷ್ಣು ಶಿವಮೊಗ್ಗ 11, ಸುನಂದ ಸತೀಶ್ ಬೆಂಗಳೂರು, ವಿಷ್ಣು ಸಿಂಹ 11, ವಾಣಿಶ್ರೀ ಎ ಬೆಂಗಳೂರು, ವಿಶ್ವಾಮಿತ್ರ ಕರ್ಕಪುರುಷ 11, ಹರಿಶ್ಚಂದ್ರ ರಾಯ್ಕರ್ ಹುಬ್ಬಳ್ಳಿ, ವಶಿಷ್ಠ ಧನು ಪೂರ್ವಾಷಾಢ 11, ರೇಖಾ ಎಚ್ ರಾಯ್ಕರ್ ಹುಬ್ಬಳ್ಳಿ, ವಶಿಷ್ಠ ಕನ್ಯಾಸ್ತ 11, ರಾಹುಲ್ ಎಚ್ ರಾಯ್ಕರ್ ಹುಬ್ಬಳ್ಳಿ, ವಶಿಷ್ಠ ಧನು ಮೂಲ 11, ಅನುರಾಧ ಎ ಕಬ್ಬು ಗೋಕಾಕ್, ವಶಿಷ್ಠ ವೃಷಭ ಕೃತಿಕ 11, ಸುಚಿತ್ರಾ ಮೈಸೂರು, ಕೌಶಿಕ ಪೂರ್ವ ಭಾದ್ರಪದ 11, ವಂದನಾ ಬಿ ಸಾವಳೆ ಜಮಖಂಡಿ, ಕೌಂಡಿನ್ಯ ಕುಂಭ ಧನಿಷ್ಠ 11, ಕುಮಾರಸ್ವಾಮಿ ಜಿ ಶಿವಮೊಗ್ಗ, ಕಾಶ್ಯಪ ವೃಷಭ ಕೃತಿಕ 11, ಶ್ರೀದೇವಿ ಕೆ ಎಸ್ ಬೆಂಗಳೂರು, ಪಡಗಶಿಲಾ ಕುಂಭ ಪೂರ್ವ ಭಾದ್ರಪದ 11, ತಾರಾ ಎಂ ಎನ್ ಮೈಸೂರು, ವಶಿಷ್ಠ ವೃಷಭ ರೋಹಿಣಿ 11, ಶಾಂತಕುಮಾರಿ ಬೆಂಗಳೂರು, ಓಂ ಮೌಂಜ ಕುಲಾ ಕುಂಭ ಚತುರ್ಭಿಷ 11, ಅರುಂಧತಿ ಬಾಗಿ ಸೂರತ್, ವಶಿಷ್ಠ ಕರ್ಕ ಪುನರ್ವಸು 11, ಸುಧಾ ಶಾಂತಾರಾಮ್ ಶಿವಮೊಗ್ಗ, ವಶಿಷ್ಠ ತುಲಾ ಚಿತ್ರ 11, ವೆಂಕಟ ಪಾವನಿ
ಅದ್ಯಂಕಿ ಆಂಧ್ರ ಪ್ರದೇಶ, ನಬಿಲ್ಲಾ ಕನ್ಯಾಸ್ತ 11, ನಿರ್ಮಲಾ ಸೂರ್ಯ ಹಿರಿಯೂರು, ಬಾಲಶೆಟ್ಟೂರು ಸಿಕಂದರ 11, ಲಕ್ಷ್ಮೀನಾರಾಯಣ ಬೆಂಗಳೂರು, ಕೌಶಿಕ್ ಶಿವಮೊಗ್ಗ 11, ಅಂಜಲಿ ಜೆ ಜೋಶಿ ಬೆಳಗಾವಿ, ಭಾರತರಾಜ್ ಮಿಥುನ 11, ಲಕ್ಷ್ಮೀ ಮುರಳಿ ಬೆರ್ಹೇನ್ ಪೈಡಿಪಾಲ್ ಮಕರ ಶ್ರವಣ 11, ಸಂದೀಪ್ ದೇಶಪಾಂಡೆ ವಿಜಯಪುರ ಗಾರ್ಗೆ ಮಿಥುನ ಮಾತ್ರ 11, BR ಶ್ರೀಧರ್ ಹರಿಹರ್ ಕುತ್ಸಮೇಶ ಅಶ್ವಿನಿ 11, ಶಾಂತಮ್ಮ ಹರಿಹರ್ ಕಾಶ್ಯಪ್ ಕುಂಭ ಶತಭಿಷ 11, ರೂಪಾ ಪ್ರಭಾಕರ್ ಹರಿಹರ್ ವೃಷ್ಟಿಕ್ ಅನುರಾಧ 11, ಆದ್ಯಾಯ ಕುಲಕರ್ಣಿ ಬೆಳಗಾವಿ ವಶಿಷ್ಠ ಮೇಷ ಭರಣಿ 11, ಅಮೃತಾ ಕುಲಕರ್ಣಿ ಬೆಳಗಾವಿ ವಶಿಷ್ಠ ಕುಂಭಧನಿಷ್ಠ 11, ಕೃಷ್ಣ ಶರ್ಮಾ ವಿಸಿ ಬೆಂಗಳೂರು ಕಾಶ್ಯಪ್ ಮೀನ್ ರೇವತಿ 11, ಕನ್ಯಾಕುಮಾರಿ ತುಮಕೂರು ಶಿಲತುಲಾ ತುಲಾ ವಿಶಾಖ 9, ಎಸ್ ಲಕ್ಷ್ಮಿ ಬೆಂಗಳೂರು ಪಡಕ್ಷಿಲಾ ಮೀನ ರೇವತಿ 9, ಗೌರಮ್ಮ ಶಿವಮೊಗ್ಗ ಕುಂಭ ಶತಾಭಿಷ 8, ವೈಷ್ಣವಿ ಸಂಕನೂರ್ ಗದಗ್ ವಶಿಷ್ಠ ವೃಶ್ಚಿಕಂದಾದ 7, ರಾಧಾ ಹುಬ್ಬಳ್ಳಿ ಹರಿದಸ್ಯ ವೃಶ್ಚಿಕಂದಾದ 7, ಸಾಯಿಲಿ ಪಾಟೀಲ್ ಉರುಣ್ ಇಸ್ಲಾಂಪುರ್ ಕೌಶಿಕ್ ಧನುಪುರಾಷಾಢ 7, ಮೀನಾಕ್ಷಿ ಪಾಟೀಲ್ ಉರುಣ್ ಇಸ್ಲಾಂಪುರ್ ಕೌಶಿಕ್ 7, ಸುರೇಶ್ ಚಂದ್ರ ಬೆಂಗಳೂರು ಹರಿದಸ್ಯ ಮೀನೋತ್ತರ ಭಾದ್ರಪದ 6, ಎಸ್ ರಘುನಾಥರಾವ್ ಮೈಸೂರು ಕೌಶಿಕ್ ತುಲಾಚಿತ್ರ 5, ಶಾರದಾ ಪಾಟೀಲ್ ಧಾರವಾಡ ವಿಶ್ವಾಮಿತ್ರ ಸಿಂಹ ಪೂರ್ವಾಷಾಢ 5, ಶ್ರೀದೇವಿ ಕೆ ಬೆಂಗಳೂರು ಕೌಂಡಿಟ ಸಿದ್ದೇಶ 5, ಮಂಜುನಾಥ್ ಶರ್ಮಾ ಅರ್ಕಲಗೂಡು ಭಾರತವಾಯ ಕರ್ಕವೃಷ್ಯ 5, ಗೋವಿಂದರಾವ್ ಉಡುಪಿ ಕಶ್ಯಪ್ ಮೀನ ರೇವತಿ 5, ಸಿದ್ಧಿ ಕೋಲಾರ್ಕರ್ ಕೊಲ್ಹಾಪುರ ವಶಿಷ್ಠ 5, ಜಾನಕಿ BS ಹರಿಹರ್ ಕುತ್ಸ ಮೀನ ರೇವತಿ 5, ಉಮೇಶ್ ಎಸ್ ಪೂಜಾ ಧಾರವಾಡ ಭಾರದ್ವಾಜ್ ವೃಷಭರೋಹಿಣಿ 5, ನಾಗಲಕ್ಷ್ಮಿ ಕೃಷ್ಣಮೂರ್ತಿ ಅನೇಕಲ್ ಶ್ರೀವತ್ಸ ತುಲಾ ವಿಶಾಖ 5, ಗಾಯತ್ರಿ MN ಹರಿಹರ್ ವಾರುಣ್ಯ ಋಷಿ ವೃಷಭರೋಹಿಣಿ 5, ಮಧುಸೂದನ್ M ಹರಿಹರ್ ವಾರುಣ್ಯ ಋಷಿ ಕುಂಭ ಪೂರ್ವ ಭಾದ್ರಪದ 5, KS ನಾಗರಾಜ್ ಬೆಂಗಳೂರು ಶ್ರೀವತ್ಸ ಕುಂಭ ಪೂರ್ವ ಭಾದ್ರಪದ 5, ಕನ್ಯಾ ಕಾವ್ಯ ಜೋಶಿ ಧಾರವಾಡ ವಿಶ್ವಾಮಿತ್ರ ಮಿಥುನ ಪುನರ್ವಸು 5, ಶಿಲ್ಪಾ ಖಟಾವಕರ್ ಹುಬ್ಬಳ್ಳಿ ಕಾಶ್ಯಪ್ ಮೇಷ ಭರಣಿ 5, ಶೋಭಾ ಭರಣಿ ಐರಣಿ ಪುಣೆ ಅತ್ರಿ ಶಿವಮೊಗ್ಗ 5, ವೆಂಕಟೇಶ್ ಐರಣಿ ಪುಣೆ ಅತ್ರಿ ಧನುಮೂಲ 5, ಯೋಗಾ ನರಸಿಂಹ EN ಬೆಂಗಳೂರು ಭಾರದ್ವಾಜ್ ಧನುಮೂಲ 5, ಅಮರ್ನಾಥ್ ಗುಪ್ತಾ ಬೆಂಗಳೂರು ಅನಂತಕುಲಮೇಶ ಅಶ್ವಿನಿ 5, ಭಾನುಮತಿ SA ಬೆಂಗಳೂರು ಅನಂತಕುಲ ವೃಷಭ ಕೃತಿಕಾ 5, SA ನಿತಿನ್ ಬೆಂಗಳೂರು ಅನಂತಕುಲ ತುಲಾ ಸ್ವಾತಿ 5, SN ನಿತ್ಯ ಬೆಂಗಳೂರು ಅನಂತಕುಲ ಕುಂಭ ಪೂರ್ವ ಭಾದ್ರಪದ 5, ನೇತ್ರಾವತಿ ಬೆಂಗಳೂರು ಭಾರದ್ವಾಜ್ ತುಲಾ ಸ್ವಾತಿ 5, ಸುಮನ್ M ಹಂಪಿ ಬಳಿ ಧಾರವಾಡ ವಶಿಷ್ಠ ತುಲಾ ಸ್ವಾತಿ 5, ವಿಮಲಾ ರಮೇಶ್ ಕುಣಿಗಲ್ ಯಲ್ಲಶಕ್ಲ ಶಿವಮೊಗ್ಗ 5, ನಾಗಶ್ರೀ ಭಾರತ್ ತಿಟ್ಟೂರ್ ಮುರುಕಲ ವೃಶ್ಚಿಕೇಷ್ಟ 5, ವಾಣಿ ವಿ ಮೂರ್ತಿ ಬೆಂಗಳೂರು ಶ್ರೀವತ್ಸ ಮೇಷ ಭರಣಿ 5, ಕೀರ್ತನಾ ಮಾಕಂ ಕುಣಿಗಲ್ ಮಿಥುನ ಕುಲ ಮಿಥುನಾರ್ದ್ರ 5, ಪ್ರಣೀತಾ ಧಾರವಾಡ ಮಕರ ಶ್ರವಣ 5, ಅಶ್ವಿನಿ ಮಂಜಲ್ಬೈಲ್ ವಡೋದರ ಕೌಶಿಕ್ ತುಲಾ ವಿಶಾಖ 5, ರಾಮ್ ಪ್ರಸಾದ್ ತುಮಕೂರು 5, ರಾಮ್ ಪ್ರಸಾದ್ ತುಮಕೂರು ಚಂದಕುಲ ಧನುತ್ರಾಷಾಢ 5, ಶರ್ಮಿಳಾ M ಜೋಶಿ ಪುಣೆ ವಿಶ್ವಾಮಿತ್ರ ಧನುತ್ರಾಷಾಢ 5, ಗೀತಾ S ಅಂಗಡಿ ಬೆಂಗಳೂರು ಮೇಷ 5, ಸೋಮನಾಥ್ V ಅಂಗಡಿ ಬೆಂಗಳೂರು ಕುಂಭ ಪೂರ್ವ ಭಾದ್ರಪದ 5, ನವೀನ್ S ಅಂಗಡಿ ಬೆಂಗಳೂರು ತುಲಾ 5, ಅಮೃತ N ಅಂಗಡಿ ಬೆಂಗಳೂರು ತುಲಾ ಸ್ವಾತಿ 5, ಗಣೇಶ್ ಶಂಕರ್ ಝಾರ್ ಹುಬ್ಬಳ್ಳಿ ಮಾರ್ಕಂಡೆ ಕನ್ಯಾಸ್ತ್ರ 5, ಅಂಜಲಿ ಚಿನ್ಮಲ್ ಸಾಂಗ್ಲಿ ಚಿನ್ಮಯ್ ಜೈನ್ 5, ನಾಗಲಕ್ಷ್ಮಿ ಬೆಂಗಳೂರು ವೃಶ್ಚಿಕ 5, ಸುಮಂಗಲ ಸೂರತ್ ಅಂಗಿರಸ ಸಿಂಹ ಕುಂಭ 5,
ಪೂರ್ಣಿಮಾ ಕುಲಕರ್ಣಿ ಹುಬ್ಬಳ್ಳಿ 10ನೇ ಕನ್ಯಾಸ್ಥ 5 ವಿನಾಯಕ್ ಕುಲಕರ್ಣಿ ಹುಬ್ಬಳ್ಳಿ 10ನೇ ಕುಟುಂಬ ಶತಾರ 5 ಸಿ.ಕೆ. ಲಕ್ಷ್ಮೀ ಬೆನ್ ಶಿವಮೊಗ್ಗ ವಸ್ತುಕುಲ ಮೀನದೇವತಿ 5 ವಿಮಲಾ ರಮೇಶ್ ಕುಣಿಗಲ್ ಎಲ್ ಶಕ್ಲ ಶಿವಮೊಗ್ಗ 5 ಗಿರೀಶ್ ಎಸ್.ಜಿ. ಸರಾಗೂರ್ ಕೌಂಡಿನ್ಯ ಮೀನ ಉತ್ತರ ಭಾರತದ 5 ಡಿ ಮಂಜುಳಾ ಬೆಂಗಳೂರು ಭಾರತದ ಶಿವಮೊಗ್ಗ 5 ಬಿ.ಆರ್. ಮಂಜುನಾಥ್ ಬೆಂಗಳೂರು ಕುತ್ಸ ಕುಂಭ ಶತಾಭಿಷ 5 ಹರೀಶ್ ಕಲ್ಯಾಣರಾವ್ ಬೆಂಗಳೂರು ಗಾರ್ಗೆ ವೃಷಭ ರೋಹಿಣಿ 5 ವಸಂತ ಲಕ್ಷ್ಮಿ ಮೈಸೂರು ಅರ್ಥಸ್ಯ ಧನು ಪೂರ್ವಶಾಲಾ 5 ಮಾಧುರಿ ಎಸ್ ಕುಲಕರ್ಣಿ ಬೆಳಗಾವಿ ವಿಶ್ವಾಮಿತ್ರ ಕನ್ಯಾ ಉತ್ತರ ಶಾಲಾ 5 ಸಿ.ಎಸ್. ಮೂರ್ತಿನಾಥ್ ಚಳ್ಳಕೆರೆ ಶ್ರೀವತ್ಸ ಕುಂಭ ಶತಭಿಷ 5 ಭುವನೇಶ್ವರಿ ಬೆಂಗಳೂರು ಅನಂತಗುಳ ಶ್ರೀಕೃಷ್ಣ 5 ರೇಣುಕಾ ಎ ಆನೆಗುಂದಿ ಹುಬ್ಬಳ್ಳಿ ಎಲ್ ಶಕ್ಲಾಮುತನಾಥ 5 ಮುರಳೀಧರ ಹಂಪಿವಳ್ಳಿ ಧಾರವಾಡ ವಶಿಷ್ಠ ಕುಂಭ ಶತಾರ 5 ಗಿರೀಶ್ ಬಂದಗಾರ್ ಬೆಂಗಳೂರು ವಿಷ್ಣು ಕರ್ಕ 5 ಸುಪ್ರಿಯಾ ಹರೀಶ್ ಬೆಂಗಳೂರು ವಿಷ್ಣು ಸಿಂಹ ಬುಬ್ಬ 5 ನೀತೀಶ್ ಬಂದಗಾರ್ ಬೆಂಗಳೂರು ವಿಷ್ಣು ಧನು ಪೂರ್ವಶಾಲಾ 5 ರಂಜಿತಾ ಎನ್ ಬಂದಗಾರ್ ಬೆಂಗಳೂರು ವಿಷ್ಣು ತುಲಾ ಸ್ವಾತಿ 5 ಸ್ಮಿತಾ ರಘು ರಾಯ್ಕರ್ ಹುಬ್ಬಳ್ಳಿ ವಶಿಷ್ಠ 5 ಶೀಲಾ ರಾಮಚಂದ್ರ ರಾಯ್ಕರ್ ಹುಬ್ಬಳ್ಳಿ ವಶಿಷ್ಠ ಕುಂಭ ಶತಭಿಷ 5 ಆರ್ ರಾಜಲಕ್ಷ್ಮಿ ಮೈಸೂರು ಗೌತಮೇಶ್ ಅಶ್ವಿನಿ 5 ಸುಪ್ರಿಯಾ ಎಸ್ ರಾವಜಿ ಸಾವಜಿ ಡೊಂಬಿವಲಿ ರೋಹಿತಾಕ್ಷ ಶ್ರೀಕೃಷ್ಣ 5 ಲಕ್ಷ್ಮೀ ರಾಜೀವ್ ಉತ್ತರ ಭಾರತದ 5 ವಿದ್ಯಾಲಕ್ಷ್ಮಿ ಕೆ.ಆರ್. ಚಳ್ಳಕೆರೆ ಕುಮಾರ್ ಶಕ್ಲ ಮೀನ ಉತ್ತರ ಭಾರತದ 5 ನಿರ್ಮಲಾ ಕೆ.ಎನ್. ಹಿರಿಯೂರು ಪಂಚಕುಲ ಕುಲಾಚಿತ್ತ 5 ಶೈಲಜಾ ಕೆ.ಎಸ್. ಕೆ.ಎನ್. ಬೆಂಗಳೂರು ಜಗಳೂರು ಮಿಥುನ್ ಕುಲ ಶಿವಮೊಗ್ಗ 5 ವೈ ವಿಜಯ ಚಳ್ಳಕೆರೆ ಮಾಂಡುಕುಲ ಮಕರ ಶ್ರವಣ 5 ಕಲ್ಪನಾ ಒಡೆಯರ್ ಧಾರವಾಡ ಲೋಹಿತಾಶ್ವ ತುಲಾ ಸ್ವಾತಿ 5 ಪ್ರಶಾಂತ್ ಭದ್ರಾವತಿ ಸ್ವತಂತ್ರ ಮೇಷ ಕೃತಿಕಾ 5 ಬಿ.ಎಂ. ಶಶಿಕಲಾ ಬೆಂಗಳೂರು ಕುತ್ಸ ತುಲಾ ಸ್ವಾತಿ 5 ಕೆ. ಮಂಜೂರ್ ರವಿಕುಮಾರ್ ಹೊಸೂರು ಕುಲಗೋತ್ರ ಕರ್ಕ ಆಶ್ಲೇಷ 5 ಭಾಗ್ಯಶ್ರೀ ಆಚಾರ್ಯ ಸೂರತ್ ಶ್ರೀವತ್ಸ ಕರ್ಕ ಆಶ್ಲೇಷ 5 ಸುಷ್ಮಾ ಬೋಗಾರ್ ಧಾರವಾಡ ಮಕರ ಶ್ರವಣ 5 ಸುಮನ್ವಿ ಪಾಟೀಲ್ ಶ್ರೀವತ್ಸ ಮಕರ 5 ರಶ್ಮಿ ಕುಲಕರ್ಣಿ ಧಾರವಾಡ ಶ್ರೀವತ್ಸ ಕುಂಭ ಪೂರ್ವ ಭಾದ್ರಪದ 5 ಯಶೋಧ ಬೆಂಗಳೂರು ಅತ್ರೇಯ ಪೂರ್ವ ಭಾದ್ರಪದ 5 ರತ್ನಾಕರ್ ರಾವ್ ಜೆ.ವಿ. ತಿರುಪತಿ ಅತ್ರೇಯ ತುಲಾಚಿತ್ತ 5 ಯಶೋಧ ಲಕ್ಷ್ಮಣ ಬೆಂಗಳೂರು ಗುಡನಾಕುಲ ಕರ್ಕ ಆಶ್ಲೇಷ 5 ಚೈತನ್ಯ ಪಾಟೀಲ್ ಮುಂಬೈ ಶ್ರೀವತ್ಸ ಮಿಥುನ ಪುನರ್ವಸು 5 ವಿಜಯಲಕ್ಷ್ಮಿ ಕುಲಕರ್ಣಿ ಧಾರವಾಡ ಅತ್ರೇಯ ವೃಶ್ಚಿಕ ಜ್ಯೇಷ್ಠ 5 ಎಸ್. ಶಿವಪ್ರಸಾದ್ ಚಳ್ಳಕೆರೆ ಬಾಲಶಕ್ಲು ಮಿಥುನ ಆರ್ದ್ರ 5 ಮೇಘನಾ ಜೋಶಿ ಧಾರವಾಡ ವಿಶ್ವಾಮಿತ್ರ ಸಿಂಹ 5 ಶೇಷಗಿರಿ ಹರಿಹರ್ ಭಾರತ ವೃಶ್ಚಿಕ ಅನುರಾಧ 5 ಮಾಧುರಿ ಹರಿಹರ್ ಭಾರತ ಶಿವಮೊಗ್ಗ 5 ಮನಶ್ರೀ ಹರಿಹರ್ ಭಾರತ ಕೃತಿಕಾ 5 ಶ್ರೇಷ್ಠ ಹರಿಹರ್ ಭಾರತ ಧನುಮೂಲ 5 ರಾಮಕುಮಾರ್ ಬಿ.ಎಸ್. ಹರಿಹರ್ ಕೌಂಡಿನ್ಯ ಕರ್ಕ ಆಶ್ಲೇಷ 5 ಪರಿಮಳ ರಾಮಕುಮಾರ್ ಹರಿಹರ್ ಕೌಂಡಿನ್ಯ ಮಕರ ಶ್ರವಣ 5 ರಾಘವೇಂದ್ರ ಸ್ವಾಮಿ ಬಿ.ಎಸ್. ಹರಿಹರ್ ಕೌಂಡಿನ್ಯ ವೃಶ್ಚಿಕ ಅನುರಾಧ 5 ಗುರುಶ್ರೀ ಕಾರ್ತಿಕ್ ಪ್ರಸಾದ್ ಹರಿಹರ್ ಕೌಂಡಿನ್ಯ ಮಕರ ಉತ್ತರಾಷಾಢ 5 ಮುದುರ ಅನುರಾಧ ಹರಿಹರ್ ಮಿಥುನ ಆರ್ದ್ರ 5 ಮುದುರಾಜ್ ಹರಿಹರ್ ಕರ್ಕ ಆಶ್ಲೇಷ 5 ಆರತಿ ಎಚ್.ಎಲ್. ಹಿರಿಯೂರು ಮೋಹರ್ ಕುಲ ಕುಂಭ ಶತಭಿಷ 4 ವೈಶಾಲಿ ಕೆ.ಪಿ. ಧಾರವಾಡ ವಿಶ್ವಾಮಿತ್ರ ವೃಷಭ ಪೂರ್ವಾಷಾಢ 3 ದಕ್ಷ ಕೆ.ಪಿ. ಧಾರವಾಡ ವಿಶ್ವಾಮಿತ್ರ ಕರ್ಕ ಆಶ್ಲೇಷ 3 ಋತುಜಿ ಕೆ.ಪಿ. ಧಾರವಾಡ ವಿಶ್ವಾಮಿತ್ರ ಮಕರ ಉತ್ತರಾಷಾಢ 3 ನೇಹನ್ ಕೆ.ಪಿ. ಧಾರವಾಡ ವಿಶ್ವಾಮಿತ್ರ ವೃಷಭ ಪೂರ್ವಾಷಾಢ 3 ರಮೇಶ್ ಪಿ. ಹಿರಿಯೂರು 3 ಆದಿಶೇಷ್ ಬೆಂಗಳೂರು ವಿಷ್ಣು ಧನು ಪೂರ್ವಾಷಾಢ 3 ಶುಭ ಎ. ರಾವ್ ಶಿವಮೊಗ್ಗ ಶೌನಕ ಧನು ಮೂಲ 3 ಶೋಭಾ ಪೂರ್ಣೇಶ್ ಕೆ.ಎಸ್. ತೀರ್ಥಹಳ್ಳಿ 3 ವಿ.ಎನ್.ವಿ. ಶೆಟ್ಟಿ ಕುಣಿಗಲ್ ಮೀನಾ ದೇವತಿ 2 ಸುನೀಲ್ ಮನ್ಗೂಳಿ ವಿಜಾಪುರ ಕಾಶ್ಯಪ ರಮೇಶ ಕೃತಿಕಾ 2 ಕೆ.ಎನ್. ಗಾಯತ್ರಿ ಬೆಂಗಳೂರು
ಕಾಶ್ಯಪ ಮಕರ ಧನಿಷ್ಠ 2, ಪ್ರಸಾದ್ ರಂಗ ಮಕರ 2, ಸವಿತಾ ಹರಿಹರ ಕನ್ಯಾ ಉತ್ತರಾಷಾಢ 2, ಸಿಂಚನ ಹರಿಹರ ವೃಶ್ಚಿಕ ರೋಹಿಣಿ 2, ಶ್ರೇಯಸ್ ಹರಿಹರ ಶಿವ ಕುಬ್ಬ 2, ಅಕ್ಷಯ್ ಅಮಿತ್ ಪಾಟೀಲ್ ಧಾರವಾಡ ವಿಶ್ವಾಮಿತ್ರ ಕುಂಭ ಧನಿಷ್ಠ 1, ಎಸ್.ಬಿ. ಗೋಪಾಲಕೃಷ್ಣ ಬೆಂಗಳೂರು ಶ್ರೀವತ್ಸ ಮೀನ ಪೂರ್ವಾಷಾಢ 1, ರಶ್ಮಿ ಜೋಶಿ ಪುಣೆ ವಶಿಷ್ಠ ಸಿಂಹ ಪೂರ್ವಾಷಾಢ 1, ಪ್ರಮಿಳಾ ಶ್ರೀಪಾದ್ ನಾಯ್ಕ ಬೆಳಗಾವಿ ಕಾಶ್ಯಪ್ ಕನ್ಯಾಸ್ತ್ರ 1, ಸುಹಾಗ್ ದೀಕ್ಷಿತ್ ಎಚ್.ಬಿ. ಹಿರಿಯೂರು ಕೌಶಿಕ್ ಕುಂಭ ಶತಭಿಷ 1, ದತ್ತಾ ಪ್ರಸನ್ನ ಎ.ಪಿ. ಚಳ್ಳಕೆರೆ ವಸ್ತ್ರ ಕುಲ ಕನಕ ಪುಷ್ಯ 1, ವೀಣಾ ದಾವಣಗೆರೆ ನವಾಲಿ ವೃಷ್ಟಿಕ ಅನುರಾಧ 1, ಭಾಗ್ಯಲಕ್ಷ್ಮಿ ಬೆಂಗಳೂರು ಮುಂಬಿನ್ಯ ಧನುಮೂಲ 1, ಲಕ್ಷ್ಮೀ ತಾಳಿಕೋಟೆ 1, ಸ್ವರ್ಣದರ್ಶ ಗೋಟೆ 1, ಲಕ್ಷ್ಮೀ ರಾಮಮೂರ್ತಿ ಐನಪುರ ವೃಶ್ಚಿಕ ಅನುರಾಧ 1, ಸುಷ್ಮಾ ಗೋಜಿಕರ್ 1, ಪಾರಿಜಾತ ಆರ್ ವೇಣಾಪುರ ಕೃತಿಕಾ 1, ಶ್ರೀಮಾತಾ ಶಾರದಾ 1, ತುಂಗಾ ಹರಿ ಗೌತಮ್ ಮಿಥುನ ಮೃಗಶಿರ 1, ಸಾವಿತ್ರಿ ಪಾಟೀಲ್ ಓಂಬಿನ್ಯ ಮೀನ ಪೂರ್ವ ಭಾದ್ರಪದ 1, ಚಿದಂಬರ ಪಾಟೀಲ್ ಕುಂಭ ಶತ್ತಾಳ 1, ಜಯಲಕ್ಷ್ಮಿ ರಾಮಚಂದ್ರ 1, ಹರೀಶ್ ಕೆ ದಾವಡೆ ಧಾರವಾಡ 1, ಜಯಂತ್ ಗುರುನಾಥ್ ಜೋಶಿ ಬೆಳಗಾವಿ 1, ವಿಶ್ವನಾಥ್ ಕುಲಕರ್ಣಿ 1, ಅಮಿತ್ ಕುಮಾರ್ ಬಿ ರಾಯ್ಕರ್ 1, ಲಕ್ಷ್ಮೀ ಸೃಷ್ಟಿ ಮಂಕೂಳಿ 1, ವಿದ್ಯಾಶ್ರೀ ಹರೀಶ್ ಕುಮಾರ್ 1, ರಾಧಾ ಕೆ.ಎನ್ 1, ಭಾರತಿ ಎಂ ರೋಖಡೆ 1, ಗೀತಾ ಹರಿಹರ್ ಭಾರತಿ ಎಂ ರೋಖಡೆ ಹರಿಹರ್ 1, ಗೀತಾ ಹರಿಹರ್ 1, ದೀಕ್ಷಿತಾ ಹರಿಹರ್ 1, ಶ್ರೇಯಸ್ ಎಲ್.ವಿ. ಹರಿಹರ್ ಮಕರ ಧನಿಷ್ಠ 1, ಪವನ್ ಆರ್ 1, ದಿಗಂಬರ್ ಕಾಳಗಿ ಅರ್ಚನಿ 1, ಶಶಿಕಲಾ ಬೆಂಗಳೂರು 1, ಶೋಭಾ ಧವಳಗಿ ಹುಬ್ಬಳ್ಳಿ 1, ಗಾಯತ್ರಿ ಕೆ.ಎನ್ ಬೆಂಗಳೂರು 1, ಉಮಾದೇವಿ ಜಿ.ಎಂ ಹರಿಹರ್ ಕನ್ಯಾಸ್ತ್ರ 1, ಶಕುಂತಲಾ ವಿಠಲ್ಕರ್ 1, ಸುಲೋಚನಾ ಶಟ್ 1, ಸುವರ್ಣ ಕಟಗಿ 1, ಶ್ರೀನಿಧಿ 1, ಶೈಲಾ ಚಚಡಿ 1, ಭರತ್ ಕುಮಾರ್ ಬಿಟ್ಟೂರ್ 1, ರೂಪಾ ಕುಲಕರ್ಣಿ 1. ಈ ರೀತಿಯಾಗಿ ಪಾಠ ಮಾಡುವ ಸಂಖ್ಯೆ 239. ಒಟ್ಟು ಪಾಠ 1686, ಸರಾಸರಿ 7.05, 7.5%. ಈ ರೀತಿಯಾಗಿ ನೀವೆಲ್ಲರೂ ಶ್ರೀ ಸದ್ಗುರುಗಳ ದಿವ್ಯ ಒಂದು ಪ್ರೇರಣೆಗೆ ಅನುಸಾರ ಹನುಮಾನ್ ಚಾಲೀಸ ಪಾಠದಲ್ಲಿ ಎಲ್ಲರೂ ಭಾಗವಹಿಸಿ ನಿಮ್ಮ ಸಮಯಾನುಸಾರ ನಿಮ್ಮ ಒಂದು ಕಾರ್ಯಕ್ರಮಕ್ಕನುಸಾರವಾಗಿ ನೀವೆಲ್ಲರೂ ಪಾಠ ಮಾಡ್ತಾ ಇರೋದು ನಿಜವಾಗಿಯೂ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ಅದು ಮುಖ್ಯವಾಗಿ ಒಂದು ಕಳಕಳಿಗೆ ಏನು ಅಂತಂದ್ರೆ, ನಾವು ಈಗ 11 ಕೋಟಿ ಹನುಮಾನ್ ಚಾಲೀಸ ಅನ್ಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ 11,000 ಜನರು, ಕನಿಷ್ಠ ಪಕ್ಷ 11,000 ಜನರು 11 ಸರಾಸರಿಯಂತೆ ಅಂದ್ರೆ 11 ಕೋಟಿ ಹನುಮಾನ್ ಚಾಲೀಸ 3 ವರ್ಷಗಳಲ್ಲಿ ಆಗ್ತದೆ. 1 ವರ್ಷಕ್ಕೆ 3.5 ಕೋಟಿ ಅಂತೆ. ಆದ್ದರಿಂದ ಪ್ರತಿಯೊಂದು ಗ್ರೂಪಿನವ್ರದ್ದು 11 ಎವರೇಜ್ ಬರಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇದೆ. ಇಂದಿನ ಗ್ರೂಪಿನಲ್ಲಿ 10.69 ಬಂದಿತ್ತು, ಅಂದ್ರೆ ಅತಿ ಹತ್ತಿರ ಬರ್ತಾ ಇದೆ. ಆದ್ದರಿಂದ ಪ್ರತಿಯೊಂದು ಗ್ರೂಪಿನವರಿಗೂ ನಾವು ಕಳಕಳಿಯಿಂದ ಹೇಳೋದೇನು ಅಂದ್ರೆ, ಅದಕ್ಕೆ 3 ಪರ್ಯಾಯಗಳನ್ನು ಸಾಮಾನ್ಯವಾಗಿ ನಾವು ಹೇಳ್ತಿರ್ತೀವಿ. ಮೊದಲೇದೇನು ಅಂದ್ರೆ, ಆ ಗ್ರೂಪಿನಲ್ಲಿ ಇರ್ತಕ್ಕಂಥವ್ರು ನಿಧಾನವಾಗಿ ತಮ್ಮ ಒಂದು ಪಾಠದ ಸಂಖ್ಯೆಗಳನ್ನ ಮೇಲೆ ಏರಿಸ್ತಾ ಇರಬೇಕು. 1 ಇದ್ದವರು 3, 3 ಇದ್ದವರು 5, 5 ಇದ್ದವರು 7, 9, 11 ಹೀಗೆ. ಅದೇ ರೀತಿಯಾಗಿ ಯಾರು 11 ಅಂತೀರೋ ಅವರು ಬೇರೆಯವರ ಒಂದು ಸಂಖ್ಯೆಯನ್ನ ನಿಮ್ಮ 11ರ ಸರಾಸರಿ ಬರೋ ಹಾಗೆ ಬೇರೆಯವರ ಸಂಖ್ಯೆ ಮ್ಯಾಲ ಕೇಳೋದ್ರ ಸಲುವಾಗಿ ನೀವು ಸ್ವತಃ ಏನದನ್ನು ಶಕ್ತಿ ಆದಷ್ಟು ಮಟ್ಟಿಗೆ ಹೆಚ್ಚಿಗೆ ಪಾಠ ಮಾಡಬೇಕು. ಅದಕ್ಕಾಗಿ 33, 55,
ಅದೇ ರೀತಿಯಾಗಿ 100 ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ನಮ್ಮ ಅರ್ಥಾತ್ ಆ ಒಂದು ಪಾಠವನ್ನು ಎಷ್ಟು ಮಾಡಿದ್ರೆ ಎಷ್ಟಾಗ್ತದೆ, 2 ದಿವಸದಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ನೀವು ಶಶಿಧರ್ ಕುಲಕರ್ಣಿ ಅವ್ರ ಜೊತೆಗೆ ಸಂಪರ್ಕ ಮಾಡಿ ಅಥವಾ ಶ್ರೀಧರ್ ಅವ್ರ ಜೊತೆಗೆ ಸಂಪರ್ಕ ಮಾಡಿ ಅದನ್ನು ಕೇಳಿ ತಿಳ್ಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಪಾಠ ಸಂಖ್ಯೆಗಳನ್ನು ಖರ್ಚು ಮಾಡಬೇಕು. ಒಂದು ಇಲ್ಲಾಂದ್ರೆ ಇನ್ನೊಂದು ಪರ್ಯಾಯ ಏನಿದೆ ಅಂತಂದ್ರೆ ಈಗಾಗಲೇ ನೀವು 1 ಮಾಡ್ತೀರಿ, 2 ಮಾಡ್ತೀರಿ, 3 ಮಾಡ್ತೀರಿ, 5 ಮಾಡ್ತೀರಿ, ನಿಮಗೂ ಹೆಚ್ಚಿಗೆ ಮಾಡ್ಲಿಕ್ಕೆ ಸಮಯ ಇಲ್ಲ. ಸಮಯದ ಒಂದು ಇದು ಇದೆ, ಪ್ರಶ್ನೆ ಇದೆ. ನಾನು ಒಂದು ಪ್ರಸಂಗ ಓದಿ ಕೇಳಿರ್ಬೋದು ಎಲ್ಲರೂ. ಏನು ಅಂದ್ರೆ ಬೆಳಗಾವದಲ್ಲಿ ರಾಘವೇಂದ್ರ ಕುಲಕರ್ಣಿ ಅನ್ನುವರು ಅವರು SBIದಲ್ಲಿ ನೌಕರಿ ಮಾಡ್ತಿದ್ದವರು. ಅವರಿಗೆ ಅವರು 15,000 ಜಪ ಮಾಡ್ತಾರೆ, ರಾಮನಾಮ ಬರೀತಾರೆ. ಅದೇ ರೀತಿ ನಮ್ಮ ಪ್ರವಚನಗಳನ್ನು ಕೇಳ್ತಾರೆ. ಮಹಾರಾಜರಿಗೆ ನಮ್ಮ ಬಗ್ಗೆ ಬಹಳಷ್ಟು ನಿಷ್ಠಾ ಗೌರವಿದೆ. ಅವರಿಗೆ ಕಿರಣ್ ಕುಲಕರ್ಣಿ ಅವರು ನೀವು ದಿನ 11 ಪಾಠ ಮಾಡಲಿ, ಗ್ರೂಪ್ನಲ್ಲಿ ಜಾಯಿನ್ ಆಗಲಿ ಅಂತಂದ್ರೆ ಅವರದ್ದು ಇಲ್ಲಿ ನನಗೆ ಸಮಯ ಆಗುವುದಿಲ್ಲ, ನಾನು ಈಗಾಗಲೇ 15,000 ಜಪ ಮಾಡ್ತೀನಿ ಮತ್ತು ಮಹಾರಾಜರು ಗುರುಗಳ ಪ್ರವಚನ ಕೇಳ್ತೀನಿ ಮತ್ತು ಅದೇ ರೀತಿ ರಾಮನಾಮ ಬರಿತೀನಿ. ನಾನು ಬ್ಯಾಂಕಿಂಗ್ ಕೆಲಸ ಭಾಳ ಇರ್ತದೆ. ಬೆಳಿಗ್ಗೆ 8 ಹೋದ ಸಾಯಂಕಾಲ 7 ಬರ್ತೀನಿ. ಆದ್ರಿಂದ ನನಗೆ ಹನುಮಾನ್ ಚಾಲಿಸಾ ಪಾಠ ಅನ್ನಲಿಕ್ಕೆ ಆಗೋದಿಲ್ಲ. 15,000 ಜಪ ಮಾಡ್ತೀನಿ ಮತ್ತು ಅದ್ರೊಳಗೆಲ್ಲ ಬಂದು ಓದು ಅಂತ ತಿಳ್ಕೊಂಡಿನಿ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಇವರಂದ್ರು ಕನಿಷ್ಠ ಒಂದು 3 ಮಾಡಿದೆ, 5 ಮಾಡಿದ್ವಿ. ಅವ್ರು ಹೇಳಿದ್ರು ನನಗೆ ನನಗೆ 1 ಮಾಡ್ಲಿಕ್ಕೂ ಸಮಯ ಸಿಗುವುದಿಲ್ಲ ಅಂತ ಹೇಳಿದ್ರು. ಆಯ್ತು ಬಿಡ್ರಿ ಅಂತ ತಿಳ್ಕೊಂಡು ಇವ್ರು ಹೇಳಿದ ಕೂಡಲೇ ಮುಂದೆ ಅವ್ರು ಬ್ಯಾಂಕಿಗೆ ಹೋದ್ರು. ಸ್ವಲ್ಪ ಹೊತ್ತಿಗೆನೆ ಅವ್ರ ತಾಯಿ ಮೊಬೈಲ್ನಿಂದ ಫೋನ್ ಬಂತು. ಅವರು ತಾಯಿ ಯಾಕೆ ಫೋನ್ ಮಾಡಿದ್ರೆ ಬೆಳಗಾವಲ್ಲಿ ಅವರು ಅವ್ರ ತಾಯಿ ಅವ್ರ ಮಗಳು ಇರ್ತಾರೆ. ಬೆಂಗಳೂರಿನಲ್ಲಿ ಅವ್ರ ಹೆಂಡತಿ ಮತ್ತು ಅವ್ರ ಮಗ ಇರ್ತಾರೆ. ಅವರು SBI ಇದ್ದಾರೆ. ಫೋನ್ ಬಂದ ಕೂಡಲೇ ಆ ಫೋನ್ ತಗೊಂಡು ಕೇಳಿದ್ರಲ್ವ ಏನು ಮಾತಾಡ್ತಾ ಇಲ್ಲ, ಹಲವಾರು ಒಂದು ಮಾತಾಡ್ತಿಲ್ಲ, ಚೀ ಅಂತ ಸಪ್ಪಳಾಗ್ತಾ ಇತ್ತು. ಅವ್ರು ಮಗಳಿಗೆ ಫೋನ್ ಮಾಡ್ಕೊಂಡ್ರೆ ಮಗಳ ಫೋನ್ ಬಂತು. ಅರ್ಥಾತ್ ಫೋನ್ ಮಗಳು ಹೇಳಿದ್ರು ಹಿಂಗೆ ಅವ್ರು ಮಂಗ್ಯ ಬಂದ ಮನ್ಯಾಗ ಮಂಗ್ಯ ಬಂದಿತ್ತು. ಅಜ್ಜಿ ರೂಮ್ನಾಗ ಎಲ್ಲ ಹುಡುಗಿ ಹೊರಪಡಿಸಿ ಎಲ್ಲ ಕೆಲಸ ಮಾಡಿ ಅಡಿಗೆ ಮನ್ಯಾಗ ಬಂತು. ಅಜ್ಜಿ ಒಂದು ಕಟ್ಟಿಗೆ ತಗೊಂಡು ಬಟ್ಟೆ ಹೋದ ಕೂಡಲೇ ಅದು ಟೇಬಲ್ ಮೇಲೆ ಇದ್ದದ್ದು ಮೊಬೈಲ್ ತಗೊಂಡು ಹೋಗಿ ಗಿಡದ ಮೇಲೆ ಕೂತದೆ. ಒಂದು ಕೂಡಲೇ ಅವರು ಅವ್ರಿಗೆ ಆಶ್ಚರ್ಯ ಆಯ್ತು. ಅಜ್ಜಿ ಫೋನ್ನಿಂದ ನನ್ನ ತಾಯಿ ಫೋನ್ನಿಂದಲೇ ಫೋನ್ ಬಂದಿದೆ, ಆ ಮಂಗ್ಯಾನ ಮಾಡಿರ್ಬೇಕು ಅಂತ ತಿಳ್ಕೊಂಡು ಅಜ್ಜಿ ಮನೆಗೆ ಬಂದರು. ನೋಡಿದ್ರೆ ಜ್ಞಾನದ ಮಂಗ್ಯ ಏನಾರ ಹಿಡ್ಕೊಂಡು ಕೂತಿತ್ತು. ಆಮೇಲೆ ಸ್ವಲ್ಪ ಕೆಳಗೆ ಹೋಗಿ ಬಗದು ಸಹಿತ ಅವ್ರಿಗೆ ಫೋನ್ ಮಾಡಿದ್ದೆ ಫೋನ್ ಇನ್ನೂ ಅದಾಗಿತ್ತು. ಆಶ್ಚರ್ಯ ಆಗಿ ಅವ್ರು ಆಮೇಲೆ ಕುಮಾರಸ್ವಾಮಿಗೆ ಫೋನ್ ಮಾಡಿ ನಾ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಇಲ್ಲ ನೀವು ಜಾಯಿನ್ ಆಗಿ 11 ಪಾಠ ಮಾಡಿ ಅಂತ ತಿಳ್ಕೊಂಡು ಹೇಳಿ ಕೂಡಲೇ ಅವರು ಮತ್ತೆ ಆಗಿದ್ದಾಗ ಗ್ರೂಪ್ನ ಜಾಯಿನ್ ಆಗಿ ಗ್ರೂಪ್ನಲ್ಲಿ ಹೇಳಿದ್ರು ಇಲ್ರಿ 11 ಪಾಠ ಮಾಡ್ತೀನಿ. ಎಷ್ಟು ಒಂದು ಅಭಿಪ್ರಾಯ ಇದೆ, ಮಾನ್ಯತೆ ಅನ್ನೋದು ಸಿದ್ಧ ಆಗ್ತಾ ಇದರಿಂದ ಇಂಥ ಸಾಕಷ್ಟು ಅನುಭವಗಳನ್ನು ಹೇಳ್ತಾರೆ. ಇವಾಗ ನಮ್ಗೆ ಬಹಳ ಸಂತೋಷ ಆಗ್ತದೆ. ಈಗ ನಡೀತಾ ಇದ್ದದ್ದು ಅದು ಮಹಾರಾಜರಿಗೆ ಭಗವಂತನಿಗೆ ಮಾನ್ಯತೆ ಅನ್ನುವಂಥ ಭಾವದಿಂದ ನಾವು ಸಹಿತ ಇದನ್ನ ಕಳ್ಕೋಬಾರ್ದು. ಈ ಸಂದರ್ಭದಲ್ಲಿ ಇದು ಎಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಶಕ್ಯದನೋ ಅಷ್ಟು ಹೆಚ್ಚಿಗೆ ಮಾಡಿ ನಾವು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಮೊತ್ತವನ್ನ, ಸಾಧನೆಯ ಒಂದು ಐಶ್ವರ್ಯವನ್ನ ನಾವು ಇದರೊಳಗೆ ಏನ್ ಮಾಡಬೇಕು ಅಂದ್ರೆ ಸುರಿಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವೆಲ್ಲರೂ ಸ್ವಲ್ಪ ಹೆಚ್ಚಿಗೆ ಇನ್ನಷ್ಟು ನಿಮ್ಮ ಸಂಖ್ಯೆ ಈಗಾಗಲೇ 7 ಬಂದಿದೆ ಸರಾಸರಿ. ಆದ್ದರಿಂದ 7 11ಕ್ಕಂತೂ ಕನಿಷ್ಠ ಬರಬೇಕು ಅನ್ನೋದೇ ನಮ್ಮ ಕಲ್ಪನೆಗೆ. ಅದಕ್ಕಿಂತಲೂ ನೀವು ಹೆಚ್ಚಿಗೆ ಸರಾಸರಿ ನಿಮ್ಮ ಗ್ರೂಪಿನಲ್ಲಿ ಬಂತು ಅಂದ್ರೆ ಇನ್ನೊಂದು ಗ್ರೂಪಿನ ಸರಾಸರಿಯಿಂದ ಹೆಚ್ಚಿಗೆ ಮಾಡಲಿಕ್ಕೂ ನೀವು ಅವರಿಗೆ ಕಾಂಟ್ರಿಬ್ಯೂಷನ್ ಮಾಡಿದಂಗೆ ಆಗ್ತದೆ. ಎಲ್ಲಾ ಗ್ರೂಪಿನ ಇವತ್ತು ನಾನು 34ನೇ ಗ್ರೂಪ್ ಓದ್ತಾ ಇದ್ದೀನಿ. ಮರಾಠಿ ಗ್ರೂಪ್ನು ಅಷ್ಟು ಓದಿದ್ದೀನಿ. ಬಟ್ 54ನೇ ನಡೀತಾ ಇದೆ. ಇನ್ನೂ ಇದು ಹಿಂಗ ಮುಂದುವರಿತಾ ಇದೆ. ನಿಮ್ಮ ಮಾತೇಶ್ ಹೇಳ್ತಾ ಇದ್ರು ಅಲ್ಲಿ ಇನ್ನೂ 3-4 ಗ್ರೂಪಿನ ಜನ ಇದ್ದಾರೆ. ನಾವು ಇನ್ನೂ 3-4 ಗ್ರೂಪಿನಿಂದ ಕ್ರಿಯೇಟ್ ಮಾಡಬೇಕು, ಅಲ್ಲಿ ಇದು ಮಾಡಿ ಅಂತ ಹೇಳಿ ತಾತ್ಪರ್ಯ ಏನು ಅಂದ್ರೆ ಇದು 100ಕ್ಕಾದರೂ ಹೋಗ್ಬೋದು. ಎಲ್ಲಾ ಗ್ರೂಪಿನವರು ಸೇರಿ ನಾವು 11 ಕೋಟಿ ಆದಷ್ಟು ಬೇಗನೆ ಮುಗಿಸಿ, ಮುಖ್ಯವಾಗಿ ಮುಗಿಸಿ ನಿಶ್ಚಿಂತ ಆಗೋಣ. ನಾವು ಮುಗಿಸಿ ಅದನ್ನು ಭಾರತೀಯರಾಗಿ ಸಮರ್ಪಣೆ ಮಾಡಿ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಪ್ರಪಂಚದ ಎಲ್ಲ ಒಂದು ತಾಪತ್ರಯಗಳನ್ನು ನೀಗಿ ನಾವು ಶಾಂತಿ ಸಮಾಧಾನ ತಿಳ್ಕೊಂಡು ಹೇಳಿ ಸದ್ಗುರುಗಳಲ್ಲಿ ನಾನು ಅನ್ಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಆದಾಯ ನಮಗೂ ನಿಮಗೂ ಎಲ್ಲರಿಗೂ ಸಹಿತ ಆಯುಷ್ಯ ಆರೋಗ್ಯ, ನಮ್ಮ ಕುಟುಂಬದವರಿಗೆ ಪರಿವಾರದವರಿಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು
ಕೇಳಿಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ.